ದೌಲತರಾಮ್ ಕಾಸ್ಲಿವಾಲ್ ಅವರು ಪೂರ್ಣಗೊಳಿಸಿ ಜಿಜ್ಞಾಸು ಜೀವರುಗಳಿಗೆ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೆದದ್ದು ಇದೆ 127ನೇ ಶ್ಲೋಕ. ಬಹಿರಂಗಾದಪಿ ಸಂಗಾತ್ ಯಸ್ಮಾತ್ ಪ್ರಭವತ್ಯ ಸಂಯಮೋನುಚಿತಃ ಪರಿವರ್ಜ್ಯೇದ ಶೇಷಂ ತಮಚಿತ್ತಂ ವಾ ಸಚಿತ್ತಂ ವಾ. ಟೀಕೆ. ಯಸ್ಮಾತ್ ಬಹಿರಂಗಾತ್ ಅಪಿ ಸಂಗಾತ್ ಅನುಚಿತಃ ಅಸಂಯಮಃ ಭವತಿ ತಸ್ಮಾತ್ ತಂ ಅಚಿತ್ತಂ ಸಚಿತ್ತಂ ವಾ ಅಶೇಷಂ ಪರಿಗ್ರಹಂ ಪರಿವರ್ಜಯೇತ್. ಏಕೆಂದರೆ ಬಾಹ್ಯ ಧನ ಧಾನ್ಯ ಮೊದಲಾದ ಪರಿಗ್ರಹದಿಂದ ಕೂಡ ಮಹಾನ್ ಅಸಂಯಮವೂ ಆಗುತ್ತದೆ. ಎಂದರೆ ಎಲ್ಲಿಯವರೆಗೆ ಪರಿಗ್ರಹವಿರುತ್ತದೆ ಅಲ್ಲಿಯವರೆಗೆ ಒಳ್ಳೆಯ ರೀತಿಯಿಂದ ಸಂಯಮದ ಪಾಲನೆಯಾಗುವ ಸಾಧ್ಯತೆ ಇಲ್ಲದಿರುವುದರಿಂದ ಆ ಬಾಹ್ಯ ಪರಿಗ್ರಹವು ಬೇಕಾದರೆ ಅಜೀವವಿರಲಿ ಅಥವಾ ಸಜೀವವಿರಲಿ ಎರಡೂ ಪ್ರಕಾರದ ಪರಿಗ್ರಹವು ತ್ಯಾಗ ಮಾಡಲು ಯೋಗ್ಯವಿದೆ. ಇಲ್ಲಿ ಯಾವ ಧನಧಾನ್ಯಾದಿ ಬಾಹ್ಯ ಪರಿಗ್ರಹದ ಮಾತು ಹೇಳಿದರು ಅದರಿಂದ ಕೂಡ ಅಂತ ಹೇಳಿದರು. ಬಾಹ್ಯ ಪರಿಗ್ರಹದಿಂದ ಕೂಡ ಅರೆ ಅಂತರಂಗ ಪರಿಗ್ರಹದಿಂದಂತೂ ಪರಿಣಾಮ ಕೆಟ್ಟನ ಹೋಗ್ತಿದ್ದೀರಿ. ಪರಿಣಾಮ ಸುಧಾರಿಸೋದು ಸಾಧ್ಯನ ಇಲ್ಲ. ಬಹಿರಂಗ ಪರಿಗ್ರಹದಿಂದ ಕೂಡ ಏನಾಗ್ತಿದೆ, ಮಹಾನ್ ಅಸಂಯಮ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಯಾರ್ದು ಮಾತು ಹೇಳ್ತಾ ಇದ್ದಾರೋ? ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನಿಗೆ ಸಕಲ ಸಂಯಮದ ಪ್ರೇರಣೆ ನೀಡ್ತಾ ಇದ್ದಾರೆ. ಚತುರ್ಥ ಗುಣ ಸ್ಥಾನಾವರ್ತಿ ಅವಿರತ ಸಮ್ಯಕ್ ದೃಷ್ಟಿಗೆ ಅನುವ್ರತದ ಅಥವಾ ಮಹಾವ್ರತದ ಪ್ರೇರಣೆಯನ್ನೇ ನೀಡ್ತಾ ಇದ್ದಾರೆ. ಸಂಯಮಮಯ ಜೀವನೇನಿದೆ ಅದ ನಿಜವಾಗಿ ಮನುಷ್ಯ ಜೀವನ ಇಲ್ಲ. ಒಂದು ಇನ್ನು ಸಮ್ಯಕ್ ದರ್ಶನ ರಹಿತವಾದಂಥ ಯಾವ ಜೀವನಿದೆ ಅದಂತೂ ವಾಸ್ತವಿಕವಾಗಿ ಜೀವನನ ಅಲ್ರಿ. ಈಗ ಜನವಾಣಿ ಸ್ತುತಿ ಆದಮೇಲೆ ಸ್ತುತಿಯೊಳಗ ಧರ್ಮ ಪಥವನ್ನು ಸಾಧಿಸದಿದ್ದರೆ ಬರ್ತಿದೆಯಲ್ಲ, ಅದು ಸಮ್ಯಕ್ ದರ್ಶನದ ಸಲುವಾಗಿಲ್ಲ. ಅದು ಸಮ್ಯಕ್ ದರ್ಶನ ಪ್ರಾಪ್ತ ಆಗಿರುವಂಥ ಜೀವರುಗಳ ಮೋಕ್ಷ ಮಾರ್ಗದಲ್ಲಿ ಅರ್ಥಾತ್ ಧರ್ಮದ ಮಾರ್ಗದಲ್ಲಿ ಮುಂದುವರಿಯದೇ ಇದ್ದರೆ ಅವರ ಭೂಮಿಕೆಗೆ ಅನುಸಾರವಾಗಿ ಅವರು ಪಶುವಿನ ಹಾಗಿದೆ. ಇನ್ನು ಯಾರು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡಿಲ್ಲ ಅವರು ಪಶುವಿನ ಹಾಗೆ ಅನ್ನೋ ಮಾತನೇ ಇಲ್ಲ. ಅವರು ಅನಂತ ಸಂಸಾರಿನಾದಾರಲ್ಲ. ಅನಂತ ಸಂಸಾರದೊಳಗೆ ಪಶು ಅರ್ಥಾತ್ ತಿರಿಯಂಚ ಗತಿಯೇ ಮುಖ್ಯ ಇದೆ. ಧರ್ಮದ ಸ್ವರೂಪವನ್ನು ತಿಳ್ಕೊಳ್ಳೋದ ವಾಸ್ತವದಲ್ಲಿ ಕಠಿಣ ಇದೆ. ಬೋಧ ಆಚಾರ್ಯ ದೇವರಾಗಲಿ ಸರ್ವಜ್ಞ ಪ್ರಭುಗಳಾಗಲಿ ಯಾರ ಬೋಧದ ಮರ್ಮವನ್ನು ಪ್ರಕಟಪಡಿಸಿಕೊಂಡಿದ್ದಾರೋ ಅವರಿಗೆ ಮಾಡ್ತಾರೆ. ಯಾರಿಗೆ ಯಾವ ಮಾರ್ಗದ ಪರಿಚಯವೇ ಇಲ್ಲ ಅರ್ಥಾತ್ ಆ ಮಾರ್ಗದಲ್ಲಿ ಸಾಗುವಂಥವನ ಪರಿಚಯ ಇಲ್ಲ, ನಿಜ ಶುದ್ಧಾತ್ಮನ ಜ್ಞಾತಾ ಸ್ವಭಾವಿ ಆತ್ಮನ ದೇಹದಿಂದ ಅತ್ಯಂತ ಭಿನ್ನ ರಾಗದಿಂದ ತ್ರಿಕಾಲ ಅಸ್ಪೃಷ್ಟ ಜ್ಞಾನ ಮತ್ತು ಆನಂದ ಸ್ವಭಾವಿ ಅರೂಪಿ ಆತ್ಮನ ಪರಿಚಯ ಯಾವ ಜೀವನಿಗೆ ಇಲ್ಲವೋ ಆ ಜೀವನಿಗೆ ಮಾರ್ಗದ ಬೋಧ ಯಾವುದರ ಸಲುವಾಗಿ ಮಾಡಬಹುದ್ರಿ? ಚರಣಾನುಯೋಗದೊಳಗಂತೂ ಚರಣ ಅರ್ಥಾತ್ ಮಾರ್ಗದ್ದನ ಮಾತಿದೆ ರೀ.
ಹಾಗಾದ್ರೆ ಯಾರಿಗೆ ಮಾರ್ಗದ ಮೇಲೆ ಸಾಗುವವ ಯಾರ, ಗುರಿಯನ್ನ ತಲುಪುವವ ಯಾರ ಅನ್ನುವ ನಿಜ ಸ್ವರೂಪದ್ದೇ ಪರಿಚಯ ಇಲ್ಲ, ಅವರ ಸಲುವಾಗಿ ಯಾವ ಪ್ರಕಾರದ ಉಪದೇಶ ಇಲ್ಲ. ಮುಖ್ಯ ರೂಪದಿಂದ ಚರಣಾನುಯೋಗದ್ದಂತೂ ಇಲ್ಲ. ಒಂದು ವೇಳೆ ಇದ್ದರ ದ್ರವ್ಯಾನುಯೋಗದ ಭೇದ ಜ್ಞಾನದ ಸಲುವಾಗಿ ಇರಬಹುದಾಗಿದೆ. ಚರಣಾನುಯೋಗದ, ಕರಣಾನುಯೋಗದ ಮತ್ತು ಕಥಾನುಯೋಗದ ಪರಿಚಯ ಅವನಿಗೆ ಆಗೋದನೇ ಇಲ್ಲ. ಅದರ ಸಲುವಾಗಿ ದಿನನಿತ್ಯವೂ ನಮ್ಮ ನಿಂತಹ ಸ್ಥಾನದ ಅವಲೋಕನೆ ಮಾಡುವ ಸಲುವಾಗಿ ಯಾವ ಎಚ್ಚರಿಕೆಯನ್ನು, ಸಾವಧಾನತೆಯನ್ನು ಇಲ್ಲಿ ನಮ್ಮಲ್ಲೇ ನಾವು ತಂದುಕೊಳ್ಳುತ್ತೇವೆ, ಆ ಸಾವಧಾನತೆ ಇಲ್ಲಿಯ ಕಥನ ಆಲಿಸುವ ಸಲುವಾಗಿ, ಕಥನದ ಮರ್ಮ ತಿಳ್ಕೊಳ್ಳುವ ಸಲುವಾಗಿ, ಮಾರ್ಗ ಮತ್ತು ಮಾರ್ಗದ ಉಪದೇಶ ಮಾಡುವಂಥವ್ರ ಉದಾತ್ತತೆಯನ್ನು ತಿಳ್ಕೊಳ್ಳುವ ಸಲುವಾಗಿ ಅತ್ಯಂತ ಅವಶ್ಯಕ ಇದೆ. ಏನು ಹೇಳಿದರೆ ಇಲ್ಲಿ, ಅರೆ ಈ ಮಾತು ನಮಗೆ ಎಷ್ಟು ಅನ್ವಯಿಸ್ತವ್ರೆ, ಎಷ್ಟು ಅನ್ವಯಿಸ್ತವ್ರು ಹೇಳ್ರಿ. ಬಾಹ್ಯ ಧನ ಧಾನ್ಯ ಮೊದಲಾದ ಪರಿಗ್ರಹದಿಂದ ಕೂಡ, ಅದರಿಂದ ಕೂಡ, ಹಾಗಾದ್ರೆ ನಿಜವಾಗಿ ಅಸಂಯಮಮಯ ಜೀವನ, ಪಶುವಿನಂಥ ಜೀವನ ಯಾರ್ದು ಇದೆ? ಯಾರ್ದು ಇದೆ? ಯೋಚನೆ ಮಾಡೋದು ಒಂದಿಷ್ಟು. ಕೂಡ ಅಂಥೇಳಿ ಹೇಳಿದರೆ ತೇ ಭಿ, ಅದು ಕೂಡ, ಯಾವುದು ಕೂಡ? ಬಾಹ್ಯ ಪರಿಗ್ರಹ ಕೂಡ. ಯಾರ ಜೀವನದೊಳಗ ಅಂತರಂಗದ ಪರಿಗ್ರಹ ಬಿಟ್ಟು ಹೋಗಿದೆಯೋ, ಮಿಥ್ಯಾತ್ವ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಯಾರ ಜೀವನದೊಳಗಿಂದ ಬಿಟ್ಟು ಹೋಗಿದೆಯೋ ಅವರಿಗೆ ಇದು ಉಪದೇಶ ಇದೆ. ಮಿಥ್ಯಾತ್ವ, ಅನಂತಾನುಬಂಧಿ ಮತ್ತು ಅಪ್ರತ್ಯಾಖ್ಯಾನ ಇಷ್ಟು ಹೋಗಿರುವಂಥವ್ರ ಸಲುವಾಗಿನ ಇದು ಉಪದೇಶ ಇದೆ. ನಾವು ನಿಜವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಇದು ಸ್ಪಷ್ಟ ಇದೆ. ಮಿಥ್ಯಾತ್ವ, ಅನಂತಾನುಬಂಧಿ ಅವು ಸಮ್ಯಕ್ತ್ವದ ವಿರೋಧಿ ಇದ್ದಾವೆ. ಅಪ್ರತ್ಯಾಖ್ಯಾನಾವರಣ ಗೃಹಸ್ಥಾವಸ್ಥೆಯಲ್ಲಿ ಮೋಕ್ಷ ಮಾರ್ಗದೊಳಗೆ ಸಾಗುವಂಥ ಯಾವ ಸಿದ್ಧತೆ ಅಥವಾ ಯಾವ ಒಂದು ಆಚರಣೆ ಅಥವಾ ಯಾವ ಒಂದು ಸಂಯಮ ಮರ್ಯಾದೆ ಬೇಕೋ ಆ ಮರ್ಯಾದೆಯ ವಿರೋಧಿ ಇದೆ ರೀ ಅಪ್ರತ್ಯಾಖ್ಯಾನಾವರಣ. ಹಾಗಾದರೆ ಇವು ಎರಡೂ ಹೋಗೋದು. ಮೊದಲಂತೂ ಮಿಥ್ಯಾತ್ವ, ಮಿಥ್ಯಾತ್ವದ ಜೊತೆಯಾಗಿ ಅನಂತಾನುಬಂಧಿ ಮತ್ತು ಅಪ್ರತ್ಯಾಖ್ಯಾನಾವರಣ ಕೂಡ ಯಾರದ ಹೋಗಿದೆಯೋ ಅವರಿಗೆ ಈ ಉಪದೇಶ ಇದೆ ರೀ. ಹಿಂದಿನ ಶ್ಲೋಕಗಳದ್ದು ನಾವು 4 ಶ್ಲೋಕದ ಅವಲೋಕನೆ ಮಾಡಿದ್ರೆ ಅದು ಸ್ಪಷ್ಟ ಇದೆ. ಇದರದ ತಿಳಿಸಿಕೊಡುವಂಥದ್ದು ಅಸ್ಪಷ್ಟತೆ ಅಥವಾ ರಹಸ್ಯಮಯತೆ ಇಲ್ಲವೇ ಇಲ್ಲ. ಹಾಗಾದರೆ ಇದು ನಮ್ಮ ಸಲುವಾಗಿನ ಇಲ್ಲಲ್ಲ ಅನ್ನುವ ಮಾತು ಇದೆ ಅನ್ರಿ. ಹಾಗಾದರೆ ಇದೇನು ನಮ್ಮ ಸಲುವಾಗಿದ? ನಮ್ಮ ಸಲುವಾಗಿ ಇಲ್ಲ ಅನ್ನೋ ಮಾತಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ನಮ್ಮ ಸಲುವಾಗಿ ಇದೇನಿದೆ? ಹೇಳಬೇಕಾದ್ರೆ ಸಮ್ಯಕ್ ದೃಷ್ಟಿಯನ್ನು ಉದ್ದೇಶಿಸೋಣ ನೋಡ್ರಿ, ಅವರ ಸಮ್ಯಕ್ ದೃಷ್ಟಿಯನ್ನು ಉದ್ದೇಶಿಸಿ ಹೇಳ್ತಾರೆ ಅನ್ನೋದು ಇದು ಉಪಚಾರದ ಕಥನ್ರಿ. ಅವರ ತಮಗೆ ತಾವು ಬೋಧ ಮಾಡ್ತಾ ಇದ್ದಾರೆ. ಅವರಂಥವರು ಯಾರು ಆ ಬೋಧವನ್ನು ಆಲಿಸುವ ಸಮೂಹದಲ್ಲಿ ಸಮಾವೇಶ ಇದ್ದಾರೋ ಅವರ ಸಲುವಾಗಿ ಮುಖ್ಯ ರೂಪದಿಂದ ಇದೆ ರೀ. ಇನ್ನು ಮಿಥ್ಯಾದೃಷ್ಟಿ ಜೀವ ಇದನ್ನು ತನ್ನ ಸಲುವಾಗಿ ಹೇಳಿದ್ದಾರೆ ಅಂಥೇಳಿ ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂಥೇಳಿ ಹೇಳ್ತಾರೆ. ಆದರೆ ಇದನ್ನು ತನ್ನ ಸಲುವಾಗಿ ಹೇಳಿದ್ದಾರೆ ಅಂಥೇಳಿ ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲದಿದ್ರೂ ಅರ್ಥಾತ್ ಈ ಹೇಳಿಕೆಗೆ ಯೋಗ್ಯ ಪಾತ್ರ ನಾವು ಇಲ್ಲದಿದ್ರೂ ಕೂಡ ನಾವು ಎಲ್ಲಿ ಇದ್ದೇವೆ, ಅವರು ಹೇಳ್ತಾ ಇರುವಂಥವ್ರು ಯಾವ ಸ್ಥಾನದಲ್ಲಿ ಇದ್ದಾರೆ
ಆ ಸ್ಥಾನದವರೆಗೆ ಬರಬೇಕಾದ್ರೆ ನಾವು ಯಾವ ರೀತಿ ಉದ್ಯಮ ಮಾಡೋದು ಅನಿವಾರ್ಯ ಇದೆ. ನಾವು ಆ ಆಚಾರ್ಯ ಭಗವಂತರ ಉಪದೇಶಕ್ಕೆ ಪಾತ್ರ ಆಗುವ ಸಲುವಾಗಿ ಕೂಡ ನಮ್ಮಲ್ಲಿ ಯಾವ ಪ್ರಕಾರದ ಒಂದು ತೀವ್ರ ಜಿಜ್ಞಾಸೆ, ಸಾವಧಾನತೆ, ಭವದ ಪರಿಭ್ರಮಣದಿಂದ ಅತ್ಯಂತ ಭೀರುತ್ವ ನಮ್ಮಲ್ಲಿ ಉತ್ಪನ್ನ ಆಗುವುದು ಅವಶ್ಯಕ ಇದೆ. ಅರೆ ಅವರಿಗೆ ಈ ಪ್ರಕಾರ ಹೇಳ್ತಾ ಇದ್ದಾರಂದ ಮೇಲೆ ಯಾರಿಗೆ ಮಿಥ್ಯಾತ್ವ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಹೊರಟು ಹೋಗಿದೆಯಲ್ಲ, ಅವರಿಗೆ ಈ ಪ್ರಕಾರ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದರು? ಬಾಹ್ಯ ಧನ ಧಾನ್ಯ ಮೊದಲಾದ ಪರಿಗ್ರಹದಿಂದ ಕೂಡ ಮಹಾನ್ ಅಸಂಯಮ ಆಗುತ್ತದೆ. ಮಹಾನ್ ಅಸಂಯಮ ಆಗುತ್ತಿದೆ ಅನ್ನೋದ ಯಾರಿಗೆ ಸ್ವಲ್ಪ ಸಂಯಮ ಅಂಗೀಕಾರ ಇದೆಯಲ್ಲ ಅವರಿಗೆ ತಿಳಿಯೋದಿದ್ದೀರಿ. ಹೌದೇನಿಲ್ರಿ? ನಾನು ಈಗ ಇಷ್ಟು ಇದ್ದೇನೆ, ಆದರೆ ಇದರಿಂದ ನನ್ನ ಕಾರ್ಯ ಆಗುವುದಿಲ್ಲ ಅಂಥೇಳಿ ಅವರಿಗೆ ಅನ್ನಿಸ್ತಾ ಇದೆ. ಯಾರಿಗೆ? ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಅವರಿಗೆ ಹಾಗೆ ಅನ್ನಿಸ್ತಾ ಇದೆ. ಏನ? ಈ ಬಾಹ್ಯದ್ದು ಕೂಡ ಅರೆ ನನ್ನ ಅಂತರಂಗ ಪರಿಗ್ರಹ ಹೋಗಿದೆ ಏನಿಲ್ರಿ? ಅಂತರಂಗ ಪರಿಗ್ರಹ ಆ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕಂದ ಹೋಗಿದೆಯೋ ಅಥವಾ ಇಲ್ಲ? ಮೂಲ ಅನಂತ ಸಂಸಾರದ ಕಾರಣ ಯಾವ ಮಿಥ್ಯಾತ್ವ ಇದೆಯೋ ಆ ಮಿಥ್ಯಾತ್ವ ಹೋಗಿದೆ, ಒಂದು ಮಾತು. ಎರಡನೇದ, ಆ ಮಿಥ್ಯಾತ್ವ ಹೋಗುವುದರಿಂದ ನಿಜ ಮಾರ್ಗದಲ್ಲಿ ಸಾಗುವ ಸಲುವಾಗಿ ಅವರಿಗೆ ಅನುಕೂಲ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ಅವರು ನಿಜ ಮಾರ್ಗದಲ್ಲಿ ಸಾಗ್ತಾ ಇದ್ದಾರೆ. ಅವರಿಗೆ ಹೇಳ್ತಾ ಇದ್ದಾರೆ, ನೀನು ಗೃಹಸ್ಥಾವಸ್ಥೆಯಲ್ಲಿ ಇದ್ದುಕೊಂಡ ಅರೆ ಇದಕ್ಕೆ ಪೂರಕವಾಗಿ ಅಥವಾ ಪೋಷಕವಾಗಿ ಅಥವಾ ಇದನ್ನು ಸತ್ಯ ಅಂಥೇಳಿ ನಂಬುವ ಸಲುವಾಗಿ ನಮಗೆ ಮಿಥ್ಯಾದೃಷ್ಟಿಗೆ ಆ ಗುಣಭದ್ರಾಚಾರ್ಯರ ಕಥನ ಕೂಡ ಅತ್ಯಂತ ಆದರ್ಶ ಇದೆ ರೀ, ಗಮನ ಹರಿಸುವಂಥದ್ದಿದೆ. ಏನ? ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ಮಾತು ಹೇಳಿದ್ದಾರೆ. ಅರೆ ಇದೇ ಟೋಡರ ಮಲ್ಲರ ಅದರ ಮೇಲೆ ಟೀಕೆ ಬರ್ತಾರೆ. ಯಾವುದರ ಮೇಲೆ? ಆತ್ಮಾನುಶಾಸನದ ಮೇಲೆ. ಅಲ್ಲಿ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ಜೀವನ ಧರ್ಮಾಚರಣೆ ಯಾವ ಪ್ರಕಾರ ಫಲಪ್ರದ ಇಲ್ಲವೆಂಬುದನ್ನು ದರ್ಶಿಸುತ್ತಾರೆ ಅಂಥೇಳಿ ಉತ್ಥಾನಿಕೆ ಹೇಳಿ ಆಚಾರ್ಯ ದೇವರ ಶ್ಲೋಕಕ್ಕ ಟೀಕೆ ಬರೀತಾರೆ. ಶ್ಲೋಕದಲ್ಲಿ ಅದರ ಅರ್ಥ ಇದೆ, ಸ್ಪಷ್ಟ ಇದೆ ರೀ ಶಬ್ದ. ಏನ? ಇದು ಶ್ರಾವಕನ ಧರ್ಮಾಚರಣೆ. ಅಲ್ಲಿ 3 ಮಾತು ಹೇಳ್ತಾರೆ. ಒಮ್ಮೆ ತನ್ನ ಜೀವನವನ್ನ ಸಾಮಾಯಿಕ ಪ್ರತಿಕ್ರಮಣ, ಧ್ಯಾನ ಮೊದಲಾದವುಗಳ ಮೂಲಕ ಧರ್ಮಮಯವನ್ನಾಗಿ ಮಾಡುತ್ತಾನೆ. ಮತ್ತೊಮ್ಮೆ ದೇವಪೂಜೆ, ಯಾತ್ರೆ, ತಪಸ್ಸು ಮೊದಲಾದವುಗಳ ರೂಪದಿಂದ ಪುಣ್ಯಮಯವನ್ನಾಗಿ ಮಾಡುತ್ತಾನೆ. ಮತ್ತೊಮ್ಮೆ ವಿಷಯ ಕಷಾಯದೊಳಗೆ ಪ್ರವೃತ್ತಿ ಮಾಡಿ ತನ್ನ ಜೀವನವನ್ನ ಅಶುಭಮಯ ಮಾಡ್ತಾನೆ. ಯಾವ? ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕರೇ. ಹೀಗೆ ಮಾಡುವುದರಿಂದ ಅವನದು ಏನಾಗ್ತಾ ಇದೆ ಅಂತಂದ್ರೆ ಗಜಸ್ನಾನದ ಹಾಗೆ ನಡೆದಂತಾಗಿದೆ. ಆನೆ ಯಾವ ಪ್ರಕಾರ ನಿರ್ಮಲವಾದಂಥ ನೀರಿನಲ್ಲಿ ಸ್ನಾನ ಮಾಡಿದ ನಂತರ ಕೂಡ ಮಳಲನ್ನ ಅಥವಾ ಮಣ್ಣನ್ನ ಮೈ ಮೇಲೆ ಎರಚಿಕೊಳ್ಳುತ್ತಿದೆಯಲ್ಲ, ಹಾಗೆ ಅವ ಸಾಮಾಯಿಕ ಧ್ಯಾನ, ಪ್ರತಿಕ್ರಮಣ ಮೊದಲಾದ ಧರ್ಮದ ಆಚರಣೆ ಮಾಡಿದ ನಂತರ ಕೂಡ ಈ ಶುಭ ಮತ್ತು ಅಶುಭ ರೂಪದ ಮಳಲನ್ನ ಅಥವಾ ಧೂಳನ್ನ ಮೈ ಮೇಲೆ ಎರಚಿಕೊಳ್ತಾ ಇದ್ದಾನೆ. ಅದೇ ಕಥನದ ಶ್ರೇಣಿಯೊಳಗ ನಾವು ಎಲ್ಲಿದ್ದೇವೆ ಹೇಳ್ರಿ?
ಆಚಾರ್ಯ ದೇವರ ಅಥವಾ ಸರ್ವಜ್ಞ ಪ್ರಭುಗಳ ಯಾವ ಸುಖದ ಮಾರ್ಗದ ಉಪದೇಶ ಮಾಡಿದರೋ ನೋಡ್ರಿ, ಬುದ್ಧಿಪೂರ್ವಕ ಕೃತ್ರಿಮವಾಗಿರೇ ವಿಕಲ್ಪಾತ್ಮಕವಾಗಿ ಸ್ವೀಕಾರ ಮಾಡೋದು ಸಂಪೂರ್ಣ ಜಿನಾಗಮದ ಉಪದೇಶ. ಈ ಮೂರು ಅನುಯೋಗದ್ದಂತೂ ಉಪದೇಶ ಯಾರಿಗಿದೆ? ಈ ಎರಡು ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ಜೀವನಿಗೆನ ಇದೆ. ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಬೇಕಾದ್ರೆ ಮೂರು ಕಷಾಯ ಚೌಕಡಿ ಯಾರದ್ದು ಹೊರಟು ಹೋಗಿದೆಯೋ ಸಂಘಸ್ಥ ಮುನಿಗಳ ಇದ್ದಾರೆ, ಅವರಿಗೆ ಆಚಾರ್ಯ ದೇವರ ಬೋಧ ಮಾಡ್ತಾರೆ. ಅವರಿಗೆ ಬೋಧ ಮಾಡ್ತಾರೆ. ಅವ್ರದ್ದು ಜೀವನ ಅಸಂಯಮಮಯ ಇದೇನಿಲ್ರಿ. ಸಂಘಸ್ಥ ಮುನಿಗಳ ಜೀವನ ಅಸಂಯಮಮಯ ಇದೇನಿಲ್ರಿ. ಭಾಷ್ಯ ಪರಿಗ್ರಹ ಇದೇನಿಲ್ರಿ. ಅವರಿಗೆ ಏನ ಹಿಂದಿನ ವಾರ ಹೇಳಿದ್ದಿತ್ತು, ಶಿಷ್ಯ, ಅರ್ಜಿಕೆ, ಪಿಂಚಿ ಇವುಗಳ ಕಡೆಗೆ ನನ್ನವೆನ್ನುವಂಥ, ಅರೆ ನನ್ನ ಶಿಷ್ಯ, ನನ್ನ ಸಂಘದೊಳಗಿರುವಂಥ ಆಚಾರ್ಯರ ಮಾತಾಯ್ತು. ಸಂಘಸ್ಥ ಮುನಿಗಳಿಗೆ ನಾವೆಲ್ಲ ಒಂದೇ ಆಚಾರ್ಯರ ಶಿಷ್ಯ ಇದ್ದೇವೆ, ನಾವೆಲ್ಲ ಇಂಥ ಆಚಾರ್ಯರ ಶಿಷ್ಯರಿದ್ದೇವೆ, ಸಂಘದೊಳಗಿದ್ದೇವೆ ಅನ್ನುವ ಭಾವ, ಅರೆ ಸ್ವಾಭಾವಿಕವಾಗಿ ಉದಿಸಿ ಬರುವಂಥ ಭಾವ, ಆ ಭಾವ ಅಸಂಯಮ ಇದೆ. ಸಂಯಮದ ಮಾತ ನಿಜವಾಗಿನ ಅತ್ಯಂತ ಸೂಕ್ಷ್ಮ ಇದೆ ಅಂಥೇಳಿನ ಚರಣಾನುಯೋಗದೊಳಗ ಆಚಾರ್ಯ ದೇವ ಈ ಪ್ರಕಾರದ ಶಬ್ದ ಪ್ರಯೋಗ ಮಾಡಿದ್ದಾರೆ, ಉಕ್ತಿಯನ್ನು ಇರಿಸಿದ್ದಾರೆ. ಏನ? ಸೂಕ್ಷ್ಮೋ ಭಗವದ್ ಧರ್ಮ. ಯಾರಿಗೆ ಹೇಳಿದ್ರು ಆ ಮಾತನ್ನ? ಮೂರು ಕಷಾಯ ಚೌಕಡಿ ಹೊರಟು ಹೋಗಿರುವಂಥವ್ರಿಗೆ. ಅರೆ ಜಲದ ಮೇಲಿನ ರೇಖೆಯ ಹಾಗೆ ಯಾವ ಸಂಜ್ವಲನ ಕಷಾಯದ ಉದಯ ಮುನಿ ಜೀವನದೊಳಗೆ ಇರ್ತಿದೆಯೋ ನೋಡ್ರಿ, ವಿಚಾರ ಮಾಡೋದು. ಆಹಾರದ ವಿಕಲ್ಪ ಬರೋದೇನಿದೆ ಅದಂತೂ ಅಸಂಯಮ ಇದೇನೇ ಇದೆ. ಆದರೆ ತೀರ್ಥವಂದನೆಯ ವಿಕಲ್ಪ ಬರೋದು, ಸರ್ವಜ್ಞ ಪ್ರಭುವಿನ ದರ್ಶನದ ವಿಕಲ್ಪ ಬರೋದು, ಸಮವಸರಣದೊಳಗೆ ಹೋಗಿ ಸಾಕ್ಷಾತ್ ದಿವ್ಯ ಧ್ವನಿಯನ್ನು ಆಲಿಸುವಂಥ ಭಾವನೆ ಉದಿಸಿ ಬರೋದು, ಇದು ಅಸಂಯಮ ಇದೆ. ಅದಕ್ಕೆ ಹೇಳಿದರು ಇಲ್ಲಿ ಸೂಕ್ಷ್ಮ ಇದೆ. ಚರಣಾನುಯೋಗ ನಿಜವಾಗಿ ಆಚರಣೆ ಎರಡು ಪ್ರಕಾರದವರು ಮಾಡಿದ್ರೂ ಮುಖ್ಯ ರೂಪದಿಂದ ಆಚರಣೆ ಶಬ್ದ ಯಾರಿಗೆ ಇದೆ? ಮುನಿಗಳಿಗೆನ ಇದೆ. ಆಚರಣೆ, ಧರ್ಮದ ಆಚರಣೆ ಯಾರು ಮಾಡ್ತಾ ಇದ್ದಾರೆ? ಮುನಿರಾಜರು ಮಾಡ್ತಾ ಇದ್ದಾರೆ. ಆಚರಣೆ ಮಾಡುವಂಥವರಲ್ಲಿ ಎರಡು ವಿಧ ಅಂಥೇಳಿ ಅದನ್ನು ಹೇಳಿದರನು, ಶ್ರಾವಕ ಧರ್ಮ, ಮುನಿ ಧರ್ಮ ಅಂಥೇಳಿ ಎರಡು ಹೇಳಿದರನು ಕೂಡ ಶ್ರಾವಕ ಧರ್ಮ ಪರಂಪರೆಯಿಂದ ಮೋಕ್ಷದ ಕಾರಣ ಇದೆ. ಅರ್ಥಾತ್ ಶ್ರಾವಕ ಧರ್ಮ ಮುನಿ ಧರ್ಮಕ್ಕೆ ಕಾರಣ ಇದೆ, ಮುನಿ ಧರ್ಮದ ಅಭ್ಯಾಸ ಇದೆ. ಅದರ ಮೋಕ್ಷದ ಕಾರಣ ಯಾವುದಿದೆ? ಮುನಿ ಧರ್ಮವೇ. ತಿಳಿತಾ ಇದೇನಾ? ಮುನಿಗಳ ಆಚರಣೆ ಏನಿದೆ ಅದು ಸಾಕ್ಷಾತ್ ಮೋಕ್ಷದ ಕಾರಣ ಇದೆ. ಹಾಗಾದರೆ ಚರಣಾನುಯೋಗ ಅಂದ ಕೂಡಲೇ ಯಾರ್ದದ? ಮುನಿ ಜೀವನದ ಆಚರಣೆಯ ಮಾತಿದೆ. ಮುನಿರಾಜರ ಆಚರಣೆ ಹೇಗಿರಬೇಕು ಅನ್ನೋದನ್ನ ಯಾರು ಸ್ವಯಂ ಮುನಿ ಇದ್ದಾರೋ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸೂಕ್ಷ್ಮ ಭಗವದ್ ಧರ್ಮ. ಯಾರು ಸ್ವಯಂ ಮುನಿ ಇದ್ದಾರೋ ಅವರು ಮುನಿ ಧರ್ಮದ ಮಾತು ಹೇಳ್ತಾ ಇದ್ದಾರೆ, ಆಚರಣೆಯ ಮಾತನ್ನ ಹೇಳ್ತಾ ಇದ್ದಾರೆ. ಅರೆ ಪಂಡಿತ್ ಸದಾಸುಖದಾಸರ ರತ್ನಕರಂಡ ಶ್ರಾವಕಾಚಾರದ ಭಾಷಾವಚನಿಕೆ ಬರೆಯುಳ್ಳದೊಳಗ ಯಾವ ಸ್ವತಂತ್ರವಾದಂಥ ಭಾವನಾಧಿಕಾರ ಬರೆದರೋ, ಅಲ್ಲೇನು ಶುಕ್ಲಧ್ಯಾನದ ಚರ್ಚೆ ಮಾಡಿದರೋ ಅಲ್ಲಿ ಅವರ ಎರಡು ಶುಕ್ಲಧ್ಯಾನದ ಸಾಮಾನ್ಯವಾಗಿ ನಾನು ನನ್ನ ಶ್ರುತಜ್ಞಾನದಿಂದ ಹೇಳಬಹುದಾಗಿದೆ ಅಂಥೇಳಿ ಹೇಳಿದರು. ಆದರೆ ಮುಂದಿನ ಎರಡೇನು ಭೇದದವರ ಅವುಗಳದ್ದವರು ಹೇಳಲಿಲ್ಲ. ಎಷ್ಟು ಪ್ರಾಮಾಣಿಕರಿ! ಇದನ್ನ ಆಗಮದ ಆಧಾರದಿಂದ ಹೇಳಿದರು ಅವರು. ಎರಡು ಪ್ರಕಾರದ ಶುಕ್ಲ ಧ್ಯಾನದ ಸ್ವರೂಪದ ಚರ್ಚೆ
ಆಗಮದ ಆಧಾರದಿಂದ ಮಾಡಿದರೆ, ಬರೇ ಆಗಮದ ಆಧಾರದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರ ಅನುಭೂತಿ ಜ್ಞಾನದ ಆಧಾರದಿಂದ, ಅರ್ಥಾತ್ ಸಮ್ಯಕ್ ಜ್ಞಾನದ ಆಧಾರದಿಂದ. ಸಮ್ಯಕ್ ಜ್ಞಾನ ಹೇಗಿದೆ? ಕೇವಲ ಜ್ಞಾನದ ಹಾಗೇನೆ ಇದೆ, ಪರೋಕ್ಷ ಇದೆ. ಲೋಕದ ಸಮಸ್ತ ಪದಾರ್ಥಗಳನ್ನು ಹೇಗೆ ತಿಳಿತಿದೆ? ಅದ ಪರೋಕ್ಷವಾಗಿ ತಿಳಿತಿದೆ. ಲೋಕದ ಸಮಸ್ತ ಪದಾರ್ಥ ಅಂದ್ರೆ ಯಾವ್ರಿ? ಮೇರುಗಿರಿ ಮತ್ತು ನರಕದ ಸಪ್ತಭೂಮಿ, 16 ಸ್ವರ್ಗ, 9 ಗ್ರೈವೇಯಕ ಇದೇನ್ರಿ? ಲೋಕದ ಸಮಸ್ತ ಸ್ವರೂಪ ಅಂತಂದ್ರೆ ಏನು? ಬಹಳ ಬಾರಿ ಆಗಮದಲ್ಲಿ ಬರ್ತಿದೆ, ನಾವು ಕೇಳೇನೂ ಅದೇವು, ಚರ್ಚೆನೂ ಮಾಡ್ತೇವೆ. ಏನ? ಕೇವಲ ಜ್ಞಾನ ಲೋಕದ ಸಮಸ್ತ ಚರಾಚರ ಪದಾರ್ಥಗಳನ್ನು ಪ್ರತ್ಯಕ್ಷ ತಿಳಿತಿದೆ. ಮತ್ತು ಮತಿಶ್ರುತ ಜ್ಞಾನ ರೂಪದ ಸಮ್ಯಕ್ ಜ್ಞಾನ ಏನು ಇದೆಯೋ ಅದ ಆ ಕೇವಲೀ ಪ್ರಭುಗಳೇನು ತಿಳಿತಾರೋ ಅದನ್ನೇ ಪರೋಕ್ಷ ರೂಪದಿಂದ ತಿಳಿತಾರೆ. ಹಾಗಾದ್ರೆ ಲೋಕದ ಪದಾರ್ಥ ಅಥವಾ ಲೋಕದ ಸ್ವರೂಪ ಅಂಥೇಳಿ ಹೇಳಿದ್ರೆ, ಲೋಕ ಅಲೋಕದ ಸ್ವರೂಪ ಅಂಥೇಳಿ ಹೇಳಿದ್ರೆ, ಆ ಜಡಲೋಕದ ಊರ್ಧ್ವ ಮಧ್ಯ ಅಧೋಲೋಕದ ಸುಮೇರು ಮೊದಲಾದ ದೂರವರ್ತಿ ಯಾವ ಕ್ಷೇತ್ರಗಳಿದ್ದಾವೆ ಅವುಗಳನ್ನು ನೋಡ್ತಿದೆ ಅಂದ್ರೆ ಏನನ್ನ ನೋಡ್ತಿದೆ ಹೇಳಿ? ಬಹಳಷ್ಟು ಬಾರಿ ಬೇರೆ ರೂಪದಿಂದ ಚರ್ಚೆ ಆದದ್ದು. ಏನನ್ನ ನೋಡ್ತಿದೆ? ಕೇವಲ ಜ್ಞಾನಿಯ ಜ್ಞಾನ ಎಲ್ಲವನ್ನೂ ನೋಡ್ತಿದೆ, ಸರಿ ಇದೆ. ಆದರೆ ಎಲ್ಲವನ್ನೂ ನೋಡ್ತಿದೆ ಅಂತಂದ್ರೆ ಏನದ? ಎಲ್ಲವನ್ನು ಅಂತಂದ್ರೆ ಏನು? ಅರೆ, ಎಲ್ಲವನ್ನು ಅಂತಂದ್ರ ಸ್ವಭಾವ ವಿಭಾವ. ಸ್ವಭಾವ ರೂಪದ ಪರಿಣಮನ, ವಿಭಾವ ರೂಪದ ಪರಿಣಮನ. ವಿಭಾವದ ಅವಲಂಬನೆ ಸ್ವಭಾವದ ಅವಲಂಬನೆ. ವಿಭಾವದ ಫಲ ಸ್ವಭಾವದ ಫಲ. ಅರೆ, ಇದರೊಳಗೆ ಎಲ್ಲ ಬಂತ್ರಿ. ಇಲ್ಲಿ ಇದೇನಿಲ್ಲ ಸಂಕೇತ ಭಾವಾರ್ಥ ನೋಡ್ರಿ. ಬಾಹ್ಯ ಪರಿಗ್ರಹದಲ್ಲಿ ಪ್ರಾಯಶಃ ಪ್ರಪಂಚದ ಸಮಸ್ತ ಪದಾರ್ಥಗಳು ಬಂದು ಬಿಡುತ್ತವೆ. ಸಮಸ್ತ ಪದಾರ್ಥಗಳು. ಇವನು ಯಾವಾಗಿದ್ದವ್ರವ? ಇವನು ಅದವೇನ? ಪ್ರಪಂಚದ ಸಮಸ್ತ ಪದಾರ್ಥ ಇವನು ಅದವೇನ್ರಿ? ಹಾಗಾದ್ರ ಇಲ್ಲಿ ಬಾಹ್ಯದ ಪರಿಗ್ರಹದೊಳಗ ಸಮಸ್ತ ಪದಾರ್ಥ ಅಂತಂದ್ರೆ ಏನ? ಸ್ವಭಾವದಿಂದ ಬಾಹಿರ ಇರುವಂಥ ಭಾವದೊಳಗ ಏನೇನ ಹಾನಿ ಇದೆ, ಯಾವ್ಯಾವ ಪ್ರಕಾರದ ಕ್ಷತಿ ಇದೆ, ಯಾವ್ಯಾವ ಪ್ರಕಾರದ ದುಃಖದ ಅನುಭವ ಇದೆ, ಯಾವ್ಯಾವ ಪ್ರಕಾರದ ಪರಾಧೀನತೆ ಇದೆ, ಯಾವ್ಯಾವ ಪ್ರಕಾರದ ಎಷ್ಟೆಷ್ಟು ಸ್ಥಿತಿ ಅನುಭಾಗವುಳ್ಳ ಕರ್ಮದ ಕಾರಣ ಆಗ್ತಿದೆ, ಇದರೊಳಗೆ ಎಲ್ಲ ಬರ್ಲಿಲ್ರಿ? ಎಲ್ಲ ಬಂತು ಅಥವಾ ಇಲ್ರಿ? ಅರೆ, ನಿಮ್ಮನೆಯಲ್ಲಿ ಏನು ನಡೆದದ್ದೇ ಇದೆ ಅನ್ನೋದನ್ನ ನೋಡ್ತಾರವ್ರ, ಹೀಗ ಮಾತಿಲ್ರಿ. ಆದ್ರ ನಿಜಗ್ರಹದಿಂದ ಹೊರಗಿರುವಂಥ ಜಡ ಮತ್ತು ಚೇತನಗಳದ್ದ ಯಾವ್ಯಾವ ಪ್ರಕಾರದ ಅವಸ್ಥೆ ಆಗೋದು ಸಾಧ್ಯ ಇದೆ. ಪುದ್ಗಲದ ನಿಮಿತ್ತದಿಂದ ಜೀವದ, ಜೀವದ ನಿಮಿತ್ತದಿಂದ ಪುದ್ಗಲ. ಸ್ವರೂಪದಿಂದ ಬಾಹಿರ ಇರುವಂಥವು ಇವು ಎರಡೇ ದ್ರವ್ಯದವ್ರಲ್ಲ. ಹಾಗಾದ್ರೆ ಯಾವ್ಯಾವ ಪ್ರಕಾರದ ದುರವಸ್ಥೆ ಆಗ್ತಿದೆ? ಅರೆ, ಇಷ್ಟೇ ಇದೆ ರೀ. ಇಡೀ ಪ್ರಪಂಚ ಅಥವಾ 3 ಲೋಕ ಅಥವಾ ಲೋಕಾಲೋಕ, 3 ಕಾಲ ಸಹಿತ ತಿಳಿಯೋದ 3 ಕಾಲದಲ್ಲೇನೋ ಸ್ವರೂಪದಿಂದ ಹೊರಗಿರುವಂಥ ಜೀವದ ಅವಸ್ಥೆ ಹೀಗೆ ಆಗ್ತಿದೆ. ಇಷ್ಟು ತಿಳಿದ ನಂತರ 3 ಕಾಲವನ್ನು ತಿಳಿದ ಹಾಗೆ ಆಗಲಿಲ್ಲರಿ. ಅರೆ, ಜೀವ ತನ್ನ ಸ್ವರೂಪದಿಂದ ಹೊರಗಿದ್ದ ನಂತರ ಎಲ್ಲೇ ಇದ್ರೂ ಕೂಡ ದುಃಖಿನ ಇರೋ, ಇದು ಎಲ್ಲ ಕ್ಷೇತ್ರವನ್ನು ತಿಳಿದ ಹಾಗೆ ಆಗಲಿಲ್ಲ. ಒಂದಿಷ್ಟು ಗಂಭೀರತೆಯಿಂದ ಆಲೋಚನೆ ಮಾಡೋದು. ಏನ? ಸ್ವರೂಪದಿಂದ ಹೊರಗೆ ಯಾವ ಅದನ್ನು ಅವ ಯಾವುದೇ ಕಾಲದೊಳಗಿರಲಿ, ಯಾವುದೇ ಕ್ಷೇತ್ರದೊಳಗಿರಲಿ, ಎಂಥದೇ ಸಂಯೋಗದೊಳಗಿರಲಿ, ಎಂಥದೇ ಉದ್ಗಲದ ಅವಸ್ಥೆಯಿಂದ ಯುಕ್ತ ಇರಲಿ, ಇದು ಸಮ್ಯಕ್ ಜ್ಞಾನ ತಿಳಿತಿದೆ ರೀ.
ಕೇವಲ ಜ್ಞಾನ ಯಾವುದನ್ನು ತಿಳಿತಿದೆಯೋ ಸ್ಪಷ್ಟವಾಗಿ ಏನ ಜೀವದ ಸ್ವರೂಪೇನ. ನೋಡ್ರಿ, ಆ ಜೀವ ಆ ತನ್ನ ಸ್ವರೂಪವನ್ನು ಅಲಕ್ಷ್ಯ ಮಾಡಿರುವುದರಿಂದ ಆಗುವ ಪರಿಣಾಮ ಏನ, ಇದು ಸ್ವಯಂ ತಮ್ಮ ಅನುಭೂತಿಯ ಬಲದಿಂದ ಅವರು ತಿಳಿತಾರೆ. ಹೌದು ಅಥವಾ ಇಲ್ರಿ? ಅವರಿಗೆ ದುಃಖದ ಅನುಭೂತಿದ ಜ್ಞಾನ ಇದೆಯೋ ಅಥವಾ ಇಲ್ರಿ? ಕೇವಲ ಜ್ಞಾನ ಪ್ರಾಪ್ತ ಆಗಿದೆ ಈಗ, ಆದ್ರೆ ಜ್ಞಾನ ಇದೆಯೋ ಅಥವಾ ಇಲ್ಲ? ಯಾವಾಗ ಸ್ವಪರ ಭೇದ ವಿಜ್ಞಾನವನ್ನು ಅಪೂರ್ವ ಪುರುಷಾರ್ಥದ ಮೂಲಕ ಮಾಡಿ ಆ ಪರದ ಅವಲಂಬನೆಯಿಂದ ಆಗುವಂತಹ ದುಃಖದ ಸಾಗರವನ್ನ ಲಂಘಿಸಿ ಸುಖದ ಮಾರ್ಗದೊಳಗೆ ಬಂದ್ರಲ್ಲ, ಅದರದ ಪರಿಚಯ ಈಗ ಅವರಿಗೆ ಇದೆಯೋ ಅಥವಾ ಇಲ್ರಿ? ಇದೆ. ಮತ್ತು ಯಾವುದು ಪ್ರತ್ಯಕ್ಷ ಆ ಸುಖದ ಮಾರ್ಗದೊಳಗೆ ಸಾಗಿ ಪೂರ್ಣ ಸುಖದ ಸ್ಥಾನವನ್ನ ತಲುಪಿದರೋ ಅದರದ್ದು ಅವರಿಗೆ ಪ್ರತ್ಯಕ್ಷ ಅನುಭೂತಿ ಇದೇನಿಲ್ರಿ? ಇದೆ. ಹಾಗಾದ್ರೆ ಈ ಎರಡನ್ನು ಬಿಟ್ಟ ಜೀವರುಗಳಿಗೆ ಇನ್ನೊಂದು ಯಾವುದನ್ನು ಹೇಳುವುದರಿಂದ ಸುಖ ಆಗೋದಿದೆ ರೀ? ಈ ಎರಡನ್ನ ಬಿಟ್ಟ ಹೇಳಲಿಕ್ಕೆ ಇದೇ ಆದರೂ ಏನು ಹೇಳ್ರಿ ಲೋಕದೊಳಗೆ? ಮೇರು ಪರ್ವತದ ಉತ್ಸೇಧ ಇಷ್ಟ, ಈ ಪ್ರಕಾರ ಅದಕ್ಕೆ 3 ಕಟನಿ ಇದ್ದಾವೆ, ಈ ಪ್ರಕಾರ ಅಲ್ಲಿ ಭದ್ರಶಾಲಾದಿ ವನಗಳಿದ್ದಾವೆ, ಈ ಪ್ರಕಾರ ಅಲ್ಲಿ ಅಕೃತ್ರಿಮ ಜಿನಾಲಯಗಳಿದ್ದಾವೆ. ಇದನ್ನು ಹೇಳುವುದರಿಂದ ಲಾಭ ಏನಿದೆ? ಇಷ್ಟು ಒಂದು ಕ್ಷಣ ಯೋಚನೆ ಮಾಡೋಣ. ಬಹಳಷ್ಟು ಭಕ್ತಿಯ ಭಾವದಿಂದ ಅಷ್ಟಮಿ ಚತುರ್ದಶಿ ತಿಥಿಯ ದಿವಸಂತೂ ನಿಯಮದಿಂದ 3 ಲೋಕದಲ್ಲಿರುವಂಥ ಅಕೃತ್ರಿಮ ಜಿನಾಲಯಗಳಲ್ಲಿ ಸ್ಥಿತವಿರುವಂಥ ಜಿನಬಿಂಬಗಳ ಸ್ಮರಣೆ ಮಾಡ್ತೇವ್ರಿ. ಅದರಿಂದ ಲಾಭ ಏನು ಹೇಳ್ರಿ? ಅದನ್ನ ಅವರು ಹೇಳಿದಾರೇನ? ಅರೇ, ಅವರ ದಿವ್ಯ ಧ್ವನಿಯೊಳಗೆ ಬಂದದರ ಅನುಸಾರವಾಗಿನ ಅದೆಲ್ಲ ಲಿಪಿಬದ್ಧ ಆದದ್ದಿದೆ, ನಮ್ಮ ಜ್ಞಾನಕ್ಕ ಅದು ತಿಳಿದು ಬಂದದ್ದಿದೆ. ಈ ಮಾತು ಸತ್ಯ ಇದ್ರೂ ಕೂಡ ಅದನ್ನ ಹೇಳೋದು ಪ್ರಯೋಜನ ಇತ್ತೇನವರಿಗೆ? ಜಿನಮಂದಿರಗಳದ್ದ, ಸುಮೇರು ಪರ್ವತದ್ದ, ಅಸಂಖ್ಯ ದ್ವೀಪ ಸಮುದ್ರಗಳದ್ದ, ಸ್ವಯಂಭೂರಮಣ ಸಮುದ್ರದ ವಿಶಾಲತೆಯದ್ದ, ಒಂದು ಯಾವ ರಜ್ಜು ಪ್ರಮಾಣದ ಯಾವ ವೃತ್ತಾಕಾರ ಅಥವಾ ಚೌಕಾಕಾರ ಇದೆ ಈ ಮಧ್ಯಲೋಕ ಅಥವಾ ಮುತ್ರಸನಾಡಿ, ಅದನ್ನೇನು ಹೇಳಿದರಲ್ಲ, ಅದನ್ನ ಹೇಳುವುದರ ಹಿಂದೆ ಪ್ರಯೋಜನ ಏನಿತ್ತು? ಅವರೇ ಹೇಳಿದರು, ದಿವ್ಯಧ್ವನಿಯೊಳಗನ ಬಂತ. ದಿವ್ಯಧ್ವನಿ ಸರ್ವಜ್ಞರನ್ನು ಹೊರತುಪಡಿಸಿ ಅದನ್ನು ಯಾರೂ ಹೇಳೋ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಹೇಳುವುದರ ಹಿಂದ ಉದ್ದೇಶ ಏನಿತ್ತು? ವಿಶ್ವದ ಪ್ರಯೋಜನ ಏನಿತ್ತು? ವಿಶ್ವದ ಚರಾಚರ ಜ್ಞಾನ ಸಂಸಾರ ಜೀವಕ್ಕೆ ಆಗಬೇಕು, ಅದರಿಂದ ಪರಾವರ್ತ ಆಗಲಿಕ್ಕೆ ಅವ್ರಿಗೆ ಆಸ್ಪದ ಆಗ್ತದೆ ಅನ್ನುವಂಥ ಉದ್ದೇಶ ಹೇಳಿರ್ಬೇಕು. ಅರೆ, ಪರಸನ್ಮುಖ ಇದ್ದುಕೊಂಡ ಜೀವ ಏನನ್ನೂ ಸಾಧಿಸಲಿಕ್ಕೆ ಆಗಲಿಲ್ಲ ಅನ್ನುವ ಒಂದೇ ಒಂದು ತಾತ್ಪರ್ಯ ಹೊರಟಿದೆ. ಜೀವ ಪರದ ಕಡೆಗೆ ನೋಡಿ, ಪರ ಭಗವಂತನ ಕಡೆಗೆ ನೋಡಿ, ಪರ ಪದಾರ್ಥದ ಕಡೆಗೆ ನೋಡಿ. ಅರೆ, ಎಲ್ಲ ಇಂದ್ರಿಯ ವಿಷಯ ಆಯ್ತಲ್ಲ ಅಣ್ಣ, ಎಲ್ಲ ಇಂದ್ರಿಯ ವಿಷಯ. ಅತೀಂದ್ರಿಯದ ವಿಷಯದೊಳಗ ಲೋಕದ ಯಾವ ಪದಾರ್ಥ ಗೋಚರಿಸ್ತಿದೆ ಹೇಳಿ? ಅತೀಂದ್ರಿಯ ವಿಷಯದೊಳಗ ಯಾವ ಪದಾರ್ಥ ಗೋಚರಿಸ್ತಿದೆ? ಅರೆ, ಅತೀಂದ್ರಿಯದ ವಿಷಯದೊಳಗ ಆ ನಿಜ ಶುದ್ಧಾತ್ಮನ ತ್ರಿಕಾಲ ಶುದ್ಧ 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 ಶುದ್ಧತೆಯ ಸ್ವರೂಪವನ್ನು ತಿಳ್ಕೊಳ್ಳುವಂತಹ ವರ್ತಮಾನದ ಜ್ಞಾನದ ಯಾವ ನಿರ್ಮಲತೆ ಇದೆಯೋ ಆ ನಿರ್ಮಲತೆಯೊಳಗ ಬೇಕಾದ್ರೆ ಅದು ಪ್ರತಿಫಲಿತ ಆಗ್ತಿರ್ಬಹುದ್ರಿ. ಯಾವುದ? ಇಡೀ ವಿಶ್ವದ ಸ್ವರೂಪ, ಲೋಕ ಅಲೋಕಗಳ ಸ್ವರೂಪ ಹೇಳಿದರ ಯಾರ? ಸಮಂತಭದ್ರಾಚಾರ್ಯ ದೇವ ರತ್ನಕರಂಡ ಶ್ರಾವಕಾಚಾರದೊಳಗ ಪ್ರಥಮ ಮಂಗಲ ಸ್ಥಾನದೊಳಗ ವರ್ಧಮಾನ ಸ್ವಾಮಿಗೆ ನಮಸ್ಕಾರ ಮಾಡಿದರಲ್ಲ, ಅಲ್ಲೇನು ಹೇಳಿದ್ರು? ಆ ವಿದ್ಯಾರೂಪದ ದರ್ಪಣದೊಳಗ ಅಲೋಕ ಸಹಿತ ತ್ರಿಲೋಕ ಎಲ್ಲ ಪ್ರತಿಫಲಿತ ಆಗ್ತಿದೆ, ಕಾಣಿಸ್ತಿದೆ.
ಸಾಲೋಕಾನ ಅರ್ಥಾತ್ ಅಲೋಕ ಸಹಿತ 3 ಲೋಕೆಲ್ಲ ಅವರ ಜ್ಞಾನದೊಳಗೆ ಕಾಣಿಸ್ತಿದೆ. ಜ್ಞಾನದೊಳಗ ಅಲೋಕ ಸಹಿತ 3 ಲೋಕೆಲ್ಲ ಕಾಣಿಸಬೇಕಾದ್ರ ಅವರ ಜ್ಞಾನ ಸ್ಥಿರ ಎಲ್ಲಿ ಇದೆ ಅಥವಾ ಅದು ಕಾಣಿಸುವ ಹಾಗೆ ನಿರ್ಮಲ ಆಗಾಯ್ತದ, ಇದನ್ನು ತಿಳಿಸಿಕೊಡೋದಿದೆ ರೀ. ಆ ಜ್ಞಾನ ಎಲ್ಲಿ ಸ್ಥಿರ ಇದೆ, ಯಾವ ಜ್ಞಾನದೊಳಗ ಅಲೋಕ ಸಹಿತ 3 ಲೋಕೆಲ್ಲ ಸಾಲೋಕಾನ ತ್ರಿಲೋಕಾನ, ಆ ಅಲೋಕ ಸಹಿತ 3 ಲೋಕೆಲ್ಲ ಪ್ರತಿಬಿಂಬಿತ ಆಗಬೇಕಾದ್ರ ಆ ಜ್ಞಾನ ಎಲ್ಲಿ ಸ್ಥಿರ ಇದೆ, ಎಲ್ಲಿ ತನ್ನಲ್ಲಿ ಸ್ಥಿರ ಇದೆ. ಅದನ್ನ ಹೇಳಿ ತನ್ನ ಮಹಿಮೆಯನ್ನ ತಂದು ಕೊಟ್ಟ ಜೀವದ ಕರ್ತವ್ಯ ಅದು ಒಂದೇ ಬಾಕಿ ಇದೆ ಅನ್ನುವುದನ್ನ ಸ್ವಯಂ ಲಕ್ಷ್ಯದೊಳಗೆ ತಗೊಂಡ ಪಾಠಕರ ಲಕ್ಷ್ಯದೊಳಗ ಅದನ್ನ ಮೊದಲ ತಾಜಾ ಮಾಡಿ ಅದರ ಮಹಿಮೆಯನ್ನ ತಂದು ಕೊಟ್ಟ ವರ್ಧಮಾನ ಸ್ವಾಮಿಗೆ ನಮಸ್ಕಾರ ಮಾಡಿದ. ಗ್ರಂಥಗಳ ರಚನೆಯ ಹಿಂದ, ಉಪದೇಶದ ಹಿಂದ ಆಚಾರ್ಯ ಭಗವಂತ, ಪ್ರತಿಭಾ ಸಂಪನ್ನ ಆಚಾರ್ಯ ಭಗವಂತರದ ಉದ್ದೇಶ ಏನಿದೆ? ಅರೇ ಈ 3 ಲೋಕದೊಳಗೆಲ್ಲ ಜೀವ ಒಂದು ತನ್ನ ಸ್ವರೂಪದ ಮಹಿಮೆ ಮಾಡದ್ದನ ತನ್ನ ಸ್ವರೂಪವನ್ನು ತಿಳಿಯುವ ಉದ್ಯಮ ಮಾಡದೇ ಇರುವ ಒಂದೇ ಒಂದು ಕಾರಣದಿಂದ ಅತ್ಯಂತ ಪರಾಧೀನನಾಗಿ ಈ 3 ಲೋಕದ ತುಂಬೆಲ್ಲ ನಿರಂತರ ಪರಿಭ್ರಮಣ ಮಾಡ್ತಾ ಇದೆ, ಪರದ ಅವಲಂಬನೆ ಮಾಡಿದ್ದೇ ಇದೆ. ಯಾವಾಗ ಈ ಜೀವ ಪರದ ಅವಲಂಬನೆಯನ್ನು ಎಂಥ ವಿಷಯ ಕಲಶದೊಳಗನು ನಡೆದದ್ದಿದೆ, ಅದೇ ಇದಕ್ಕೆ ಪೋಷಣೆ ಇದೆ, ಇದುವೇ ಅದಕ್ಕೆ ಪೋಷಣೆ ಇದೆ. ಏನಿದೆ ರೀ? ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವ ಕಾರಣ ಮಹಾನಿಂದ್ಯ ಪಾಪಮಯ ಆಗಬೇಕಾಗಿದೆ ಅನ್ರಿ? ಇಲ್ಲ, ಮಹಾನಿಂದ್ಯ ಆಗಿದ್ದಾನೆ, ಪಾಪಮಯ ಆಗಿದ್ದಾನೆ, ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡಿಕೊಳ್ತಾ ಇದ್ದಾನೆ. ಯಾವುದರಿಂದ? ಶುದ್ಧ ಸ್ವರೂಪದ ಅನುಭವ ಮಾಡದೇ ಇರುವ ಕಾರಣದಿಂದ ಅಲ್ಲ. ಹಾಗಾದ್ರೆ ಯಾವುದರಿಂದ? ಶರೀರ ಮತ್ತು ಇಂದ್ರಿಯ ವಿಷಯದೊಳಗ ರಂಜಿಸ್ತಾ ಇರುವುದರಿಂದ. ದೃಷ್ಟಾಂತ ಬಂತು, ಸಮಯ ಮುಗಿದಿತ್ತು. ಕಟಕ ರೊಟ್ಟಿ ಮತ್ತು ಹಳಸದ ಸಾರ ಅದರಲ್ಲೇನ ಈ ಜೀವಕ್ಕೆ ರುಚಿ ಬರ್ತಾ ಇದೆ ಅಂದ ಮೇಲೆ ಆ ಮೃಷ್ಟಾನ್ನ ಭೋಜನ, ಪ್ರಾಸುಕ ಭೋಜನದ ಕಡೆಗೆ ಲಕ್ಷ್ಯ ಕೊಡುವ ಅವಶ್ಯಕತೆನ ಇಲ್ಲದಾಗಿದೆ ರೀ ನಮಗ. ಹಳಸಿ ಹೋದಂಥ ಸಾರು ಮತ್ತ 8 ದಿವಸ 10 ದಿವಸ ಹಿಂದೆ ಮಾಡಿರುವಂಥ ಕಟಕ ರೊಟ್ಟಿ, ಅದರೊಳಗೆ ಇಷ್ಟ ಆನಂದ ಅನ್ನಿಸ್ತಾ ಇದೆ ಅಲ್ಲ ನಮಗ. ಅರೆ ಇದಕ್ಕೇನ್ರೆ ಮರ್ಯಾದೆ ಇದೆ ಹಳಸದ ಸಾರ ಮತ್ತು ಕಟಕ ರೊಟ್ಟಿಗೆ ರೀ. ಆದ್ರೆ ಇದಕ್ಕೆ ಯಾವ ಮರ್ಯಾದೆನೂ ಇಲ್ಲ. ಅನಂತ ಕಾಲದಿಂದ ಚೈತನ್ಯ ಮಹಾಪ್ರಭು ಜಡ 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 ಧೂಳಿನ ಸಮೂಹ ರೀ. ಅದರೊಳಗ ಮೂರ್ಛಿತಾಗಿದ್ದಾನೆ. ಬರೇ ಮೂರ್ಛಿತಾಗಿಲ್ಲ, ರಂಜಿಸ್ತಾ ಇದ್ದಾನೆ. ಇಲ್ಲೇನು ಹೇಳಿದ್ರೆ ಆ ಬಾಹ್ಯ ಪರಿಗ್ರಹ ಕೂಡ ಅರೇ ಮಿಥ್ಯಾತ್ವ ಹೊರಟೋಗಿದೆ, ಆತ್ಮನ ಅನುಭೂತಿ ಆದದ್ದಿದೆ, ಅನಂತ ಸಂಸಾರಕ್ಕೆ ಕಾರಣೀಭೂತ. ಅರೇ ಒಂದು ಮಿಥ್ಯಾತ್ವ ಹೊರಟು ಹೋಗೋದ್ರಿಂದ ಅದರ ಜೊತೆಗೆ ಯಾವ ಅನಂತಾನುಬಂಧಿ ಹೊರಟು ಹೋಗ್ತಿದೆಯಲ್ಲ, ಅಲ್ಲೇನು ಮಿಶ್ರ ಪರಿಣಮನ ಇದೆ ಅಲ್ಲ ಒಂದ, ಆ ಮಿಶ್ರ ಪರಿಣಮನ ಯಾವುದರದ್ದು ಇದೆ? ಒಂದು ಶುದ್ಧ ಸ್ವರೂಪದ, ನಿಜ ಸ್ವರೂಪದ, ಚೈತನ್ಯಮಯ, ಜ್ಞಾತಾ ಸ್ವಭಾವಿ, ಅರೂಪಿ ಚಿನ್ಮಾತ್ರ ಯಾವ ಭಗವಾನ್ ಆತ್ಮ ಇದ್ದಾನೋ ಅವನಲ್ಲೇ ಶ್ರದ್ಧೆ ಮತ್ತು ಜ್ಞಾನ ಒಂದಾದದ್ದಿದೆ. ಅಷ್ಟೇ ಅಲ್ಲ, ಸ್ವರೂಪಾಚರಣ ಚಾರಿತ್ರ ಕೂಡ ಇದೆ. ಬರೇ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಇತ್ತು ಅಂತಂದ್ರ ಅದನ್ನ ಶುದ್ಧ ಧಾರೆ ಅನ್ನೋದಿಲ್ರಿ. ಮಿಶ್ರಧಾರೆ ಇದೆಯಲ್ಲ ಸಾಧಕನಿಗೆ, ಶುದ್ಧ ಧಾರೆ ಮತ್ತು ಅಶುದ್ಧ ಧಾರೆ. ಶುದ್ಧ ಧಾರೆ ಬರೇ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಅರ್ಥಾತ್ ಶ್ರದ್ಧಾಗುಣ ಮತ್ತು ಜ್ಞಾನಗುಣದ ಪರಿಣಮನಕ್ಕೆ ಶುದ್ಧ ಧಾರೆ ಅನ್ನೋದಿಲ್ಲ.
ಅಲ್ಲಿ ಸ್ವರೂಪಾಚರಣೆ ಚಾರಿತ್ರ ಕೂಡ ಇದೆ ರೀ. ಇನ್ನು ಇಷ್ಟ ಇರುವೆಳೆದೊಳಗೂ ಕೂಡ ದುರ್ಬಲತೆಯಿಂದ ಅವನಲ್ಲಿ ಶುಭ ಹಾಗೂ ಅಶುಭ ರಾಗಗಳ ಆಗ್ತಾ ಇದ್ದಾವೆ, ಅಶುಭ ಭಾವಗಳಾಗ್ತಾ ಇದ್ದಾವೆ. ವಿಷಯದೊಳಗೆ ಅವನಿಗೆ ಕೂಡ ಕೆಲವೊಮ್ಮೆ ಆಂಶಿಕ ರೂಪದಿಂದ ಸುಖದ ಅನುಭವ ಆಗ್ತಾ ಇದೆ. ಆದ್ರೂ ಅವನಿಗೆ ಆ ಅಶುದ್ಧ ಧಾರೆ ಏನಿದೆಯಲ್ಲ, ಬಹಳ ಅದ್ಭುತ ಮಾತು. ಅಶುದ್ಧ ಧಾರೆ ಏನಿದೆಯಲ್ಲ, ರಾಗದ್ವೇಷದ ವಿಷಯ ಕಷಾಯದ ಭಲೆಯದ ಅಂಶಕ್ಕಿರಲಿ, ಆದ್ರೆ ಆ ಅಶುದ್ಧ ಧಾರೆ ಪ್ರಕಟವಾದಂಥ ಶುದ್ಧ ಧಾರೆಗೆ ಸ್ವಲ್ಪ ಕೂಡ ಬಾಧ ಮಾಡುವುದಿಲ್ಲ. ಈಗ ಹೇಳ್ರಿ, ವಿಚಾರ ಮಾಡ್ರಿ, ಹೇಳೋದು ಬೇಡ. ಶುದ್ಧ ಧಾರೆಗೆ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸ್ವರೂಪಾಚರಣ, ಚಾರಿತ್ರ, ಇವು ಮೂರರದ ಯಾವ ಶುದ್ಧ ಧಾರೆ ಇದೆ, ಆ ಶುದ್ಧ ಧಾರೆಗೆ ಅದು ಸ್ವಲ್ಪ ಕೂಡ ಅಶುದ್ಧ ಧಾರೆ ಯುದ್ಧ ಮಾಡುವಂಥದ್ದು. 300, 400 ಕನ್ಯೆಯರ ಜೊತೆಗೆ ಏಕಕಾಲಕ್ಕೆ ವಿವಾಹ ಆಗುವಂಥ ಪ್ರಸಂಗ, ಅದೇನು ಭಾವಿದೆಯಲ್ಲ, ಬಾಹ್ಯದ ಪ್ರಸಂಗ ಅಲ್ಲ, ಭಾವಿದೆಯಲ್ಲ, ಆ ಭಾವ ಆ ಶುದ್ಧ ಧಾರೆಗೆ ಸ್ವಲ್ಪ ಕೂಡ ಬಾಧೆ ಮಾಡುವುದಿಲ್ಲ. ಇನ್ನು ಶುದ್ಧ ಧಾರೆಗೆ ಬಾಧೆ ಮಾಡುವುದಿಲ್ಲ ಅಂದಮೇಲೆ ಶುದ್ಧ ಧಾರೆ ಯಾವುದರಲ್ಲಿ ಸ್ಥಿರ ಇದೆಯೋ, ಅದರ್ದ ಎಲ್ಲಿ ತನ್ಮಯತೆ ಇದೆಯೋ ಅಲ್ಲಿ ಆ ಅಶುದ್ಧ ಧಾರೆ ಸ್ಪರ್ಶ ಮಾಡೋ ಸಾಧ್ಯ ಇದೆ ಅಂದರೆ ಅದಕ್ಕೆ ಸಮ್ಯಕ್ ದೃಷ್ಟಿ. ಹೀಗೆ ಇರುವಳೆದೊಳಗೂ ಕೂಡ ಬಂತರೆ ಇಲ್ಲಿ ಪರಂತು ಬೇಕಲ್ಲ, ಟೋಡರ ಮಲ್ಲರದ ಟೀಕೆ ಇದೆ. ಪರಂತು ಹೀಗಿರುವಳೆದೊಳಗೆ ಕೂಡ, ಆಗಿರುವಳೆದೊಳಗ ಪ್ರತ್ಯಕ್ಷ ಯುದ್ಧ ಮಾಡ್ತಾ ಇದ್ದಾನೆ, ತಮ್ಮನ ಶವವನ್ನ ಹೆಗಲ ಮೇಲೆ ಹೊತ್ತು ತಿರುಗ್ತಾ ಇದ್ದಾನೆ, ಲೋಕೆಲ್ಲ ಹಾಸ್ಯ ಮಾಡ್ತಾ ಇದೆ, ಸ್ವರ್ಗದ ದೇವಗಳಿಗೆ ಹಾಸ್ಯ ಆಗ್ತಾ ಇದೆ. ಅಂಥ ಸನ್ನಿವೇಶದೊಳಗೂ ಕೂಡ ಅವನ ಶುದ್ಧ ಧಾರೆಗೆ ಆ ಅಶುದ್ಧ ಪ್ರವೃತ್ತಿ ಆಗಲಿ, ಅಶುದ್ಧ ಧಾರೆ ಆಗಲಿ ಬಾಧೆ ಮಾಡ್ತಾ ಇಲ್ಲ. ಇದು ಒಂದು ಕಡೆ ವಿಷಯ ಪೂರ್ಣ ಸತ್ಯ ಆದ್ರೂ ಇಲ್ಲಿ ಹೇಳ್ತಾ ಇರುವ ಮಾತು ಅದಕ್ಕಿಂತ ಸೂಕ್ಷ್ಮ. ಅದಕ್ಕಿಂತ ಸೂಕ್ಷ್ಮ ಏನ, ಆ ಬಹಿರ್ಮುಖ ಅಂಶ ರೂಪದ ಯಾವ ಭಾವ ಇದೆಯಲ್ಲ, ಅದು ಅಸಂಯಮ ಇದೆ, ನಿನ್ನ ಸಂಯಮದ ಘಾತ ಮಾಡುವಂಥದ್ದು ಇದೆ. ಎಲ್ಲಿ ಎಚ್ಚರಿಸ್ತಾ ಇದ್ದಾರೆ, ಯಾರನ್ನ ಎಚ್ಚರಿಸ್ತಾ ಇದ್ದಾರೆ, ಎಚ್ಚರಾಗುವ ಸಾಮರ್ಥ್ಯ ಯಾರಲ್ಲಿ ಇದೆ. ರಾಮ ಒಂದು ವೇಳೆ ಲಕ್ಷ್ಮಣನ ಶವವನ್ನು ಹೊತ್ತು ಹಾಗೆ ತಿರುಗ್ತಾ ಇರುವ ವೇಳೆದೊಳಗ ಒಂದು ವೇಳೆ ಆ ದೇವ ಬಂದ ಮಳನಿನಿಂದ ಎಣ್ಣೆ ತೆಗೆಯುವ ಕಾರ್ಯ ಮಾಡ್ತಾನ್ರಿ. ಯಾರವ? ಅವ ಕೃತಾಂತವಕ್ಕರ್ರಿ, ರಾಮನ ಸ್ನೇಹಿತ, ಬಲೆಯ ಅವನ ಸಾರಥಿ ಇದ್ದ. ಈ ಮಾತ ಸರಿ, ಆದ್ರೆ ಆ ಕೃತಾಂತವಕ್ರ ಬಹಳ ಅದ್ಭುತ ರೀ. ಯಾವಾಗ ದೀಕ್ಷಾ ತಗೊಳ್ಳಿಕ್ಕೆ ತಯಾರಾದಲ್ಲ ಆ ಕೃತಾಂತವಕ್ರ, ಆವಾಗ ರಾಮ ಹೇಳಿದ, ನೋಡಪ್ಪ ಮುನಿ ಜೀವನ ಕಷ್ಟ ಇರ್ತಿದೆ. ರಾಮ್ ತದ್ಭವ ಮೋಕ್ಷಗಾಮಿ ರೀ. ಯಾಕ ಅಂಥ ಮಾತು ಬರ್ತಾ ಇದಾವ ಅವನಲ್ಲಿ? ಒಂದೇ ಸಲ ಆಹಾರ ಮಾಡಬೇಕಾಗ್ತಿದೆ, ಕಾನನದೊಳಗೆ ವಾಸ ಮಾಡಬೇಕಾಗ್ತಿದೆ, ಉಪಸರ್ಗ ಪರೀಕ್ಷೆಗಳನ್ನು ಸಹನೆ ಮಾಡಬೇಕಾಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಆಗ ಕೃತಾಂತವಕ್ರ ವೈರಾಗ್ಯ ಆಗಿತ್ತಲ್ಲ, ಅವೇನು ಹೇಳಿದ? ಏನು ಹೇಳಿದ? ನೆನಪು ಮಾಡ್ಕೊಂಡು ಹೇಳೋರಿದ್ರೆ ಹೇಳ್ರಿ, ಮನೆಯಾಗ ಪದ್ಮ ಪುರಾಣ ಇದಾವ, ಓದಿ ನೋಡಿ ಹೇಳೋರಿದ್ರೆ ಹೇಳ್ರಿ. ನಮಗೆ ಯಾವುದು ಬೇಕು ಅದು ನೆನಪಿರುವುದಿಲ್ರಿ. ನಿನ್ನ ಸ್ನೇಹವನ್ನೇ ನಾನು ಬಿಟ್ಟ ವೈರಾಗ್ಯಕ್ಕೆ ಪ್ರಾಪ್ತ ಆಗಿದ್ದೇನೆ ಅಂದ ಮೇಲೆ ಅವೆಲ್ಲದರದ್ದೇನು ಗತಿ, ಅದರದೆಲ್ಲರದ್ದೇನು ಬೆಲೆ ಇದೆ ಅಂತ. ನಿನ್ನ ಸ್ನೇಹ ಅಷ್ಟ ಸ್ನೇಹಿತರ್ರಿ ಅವರಿಬ್ಬರು. ಜಗತ್ತಿನೊಳಗೆ ಕಠಿಣ ಯಾವುದರೇ ಇದೆ, ಸ್ನಿಗ್ಧ ಯಾವುದರೇ ಅಂದ್ರೆ ಸ್ನೇಹ ಬಿಡೋದ್ರಿ. ಸ್ನೇಹ ಸ್ನೇಹ ಅಂದ್ರೆ ಅಂಟಿಕೊಳ್ಳೋದಿದೆಯಲ್ಲ, ಸ್ನಿಗ್ಧತೆ ಇದೆಯಲ್ಲ, ಎಣ್ಣೆ ಸ್ವಭಾವ ಏನು? ಸ್ನೇಹ.
ನಿನ್ನ ಜೊತೆಗಿನ ಸ್ನೇಹವನ್ನೇ ನಾನು ಆತ್ಮಕಲ್ಯಾಣದ ಎದುರಿಗೆ ಗಣಿಸ್ತಾ ಇಲ್ಲ ಅಂದ ಮೇಲೆ ಅವೆಲ್ಲ ಎಲ್ಲಿ ಭಾಳ ದೂರ ಉಳಿತಾವ ಬಿಡಪ್ಪ ಅಂತ ಹೇಳ್ತಾನೆ ರಾಮಗಿರಿ ಅಮ್ಮ. ಅವ ದೀಕ್ಷಾ ತಗೊಂಡ ಮುನಿ ಜೀವನದೊಳಗ ಸಾಧನೆ ಮಾಡಿ ಸ್ವರ್ಗದ ದೇವಾಗಿರ್ತಾನೆ. ಆ ದೇವ ಮಳಲಿನಿಂದ ಎಣ್ಣೆ ತೆಗೆಯುವ ಚೇಷ್ಟೆ ಮಾಡ್ತಾನ್ರಿ ಇಲ್ಲಿ ಬಂದ, ಇವನನ್ನ ಸನ್ಮಾರ್ಗಕ್ಕೆ ತರುವ ಸಲುವಾಗಿ. ಆಗ ಒಂದು ವೇಳೆ ರಾಮ ಮಿಥ್ಯಾದೃಷ್ಟಿ ಇರ್ತಿದ್ದ, ನಿಜವಾಗಿ ಲಕ್ಷ್ಮಣನ ಸ್ನೇಹದೊಳಗೆ ಹುಚ್ಚಾಗಿರ್ತಿದ್ದ ಅಂತಂದ್ರ ಅಲ್ಲಿ ವಿವೇಕ ಜಾಗೃತ ಆಗ್ತಿತ್ತೇನ್ರಿ? ಏನು ಹುಚ್ಚ ಇದ್ದೀಯಪ್ಪ, ಮಳಲಿನಿಂದ ಎಣ್ಣೆ ತೆಗಿತಾ ಇದ್ದಿ, ನೋಡಿದ್ರೆ ಬುದ್ಧಿವಂತನ ಹಾಗೆ ಕಾಣಿಸ್ತೀಯ ಅಂತಂದ್ರ ರಾಮ. ಆಗ ಅವ ಹೇಳ್ತಾನೆ, ನನಗೂ ಹಾಗೆ ಅನ್ನಿಸ್ತಾ ಇದೆ, ನೋಡಿದ್ರೆ ಬುದ್ಧಿವಂತನ ಹಾಗೆ ಕಾಣಿಸ್ತಾ ಇದ್ದಿ, ಮತ್ತು ಸತ್ತಂಥ ತಮ್ಮನನ್ನು ಹೆಗಲ ಮೇಲೆ ಇಟ್ಕೊಂಡು ತಿರುಗಾಡ್ತಾ ಇದ್ದೀಯಲ್ಲಪ್ಪ. ಆಗ ಅವನಿಗೆ ವಿವೇಕದ ಉದಯ ಆಯ್ತು. ನೋಡ್ರಿ, ಅದಕ್ಕೆ ಬೋಧ ಯಾರಿಗಿದೆ ಅಂತಂದ್ರ, ಬೋಧದ ಮರ್ಮವನ್ನ ಅರ್ಥಾತ್ ಶುದ್ಧಾತ್ಮನನ್ನ ಯಾರ ಅನುಭವದಲ್ಲಿ ತಂದುಕೊಂಡಿದರು, ಆದ್ರೂ ಕೂಡ ಅನಾದಿ ಸಂಸ್ಕಾರದಿಂದ ಕ್ಷಣಿಕ ಮರ್ತು ಹೋಗಿದಾರಲ್ಲ, ಅವರಿಗಿದೆ ರೀ ಬೋಧ. ಯಾರಿಗೆ ಶುದ್ಧಾತ್ಮನ ಅನುಭೂತಿನೇ ಇಲ್ಲ, ಅವರಿಗೆ ಶುದ್ಧಾತ್ಮನ ಸ್ವರೂಪದ್ದಾಗಲಿ ಅಥವಾ ಮೋಕ್ಷ ಮಾರ್ಗದೊಳಗೆ ಬರುವುದರದಾಗಲಿ ಉಪದೇಶ ಜ್ಞಾನಿ ಗುರುಗಳು ಯಾತಕ್ಕೆ ಕೊಡ್ತಾರ್ರಿ? ಅವನು ಬರೋದನ್ನೇ ಇಲ್ರಲ್ಲ. ಕಾರಣ ಎಂಥದ್ದು ಹೇಳಿದರಲ್ಲಿ, ಇಂದ್ರಿಯ ಭೋಗದೊಳಗೆ, ಇಂದ್ರಿಯ ಸುಖದೊಳಗೆ ಮತ್ತು ಶರೀರದೊಳಗೆ ಏನದನು ಯಾವ ರಂಜಿಸ್ತಾ ಇದ್ದಾನಲ್ಲ, ಅದರಿಂದ ಅವನಿಗೆ ಶುದ್ಧಾತ್ಮ ಸ್ವರೂಪದ ಅನುಭೂತಿ ಆಗ್ತಾ ಇಲ್ಲ. ಅಯೋಗ್ಯ ಸ್ಥಾನದೊಳಗೆ ರಮಿಸಿದ ನಂತರ ಯೋಗ್ಯ ಸ್ಥಾನದ ಕಡೆಗೆ ಬರುವ ವಿಚಾರ ಯಾತಕ್ಕೆ ಬರ್ತಿದ್ದೀರಿ? ಬಂತೆನಿಲ್ಲ ಕಥೆ, ಕೊಳಚೆಯೊಳಗೆ ಹೊರಳಾಡ್ತಾ ಇತ್ತದ ಸೂಕರ, ಅದರ ಮಿತ್ರ ಸ್ವರ್ಗದೊಳಗಿತ್ತು. ಅದು ಬಂದು ಅದನ್ನು ಎಚ್ಚರಿಸ್ತಿದೆ, ನೋಡಪ್ಪ ನಾನು ನೀನು ಹಿಂದಿನ ಭಾವದೊಳಗೆ ಮಿತ್ರ ಇದೆಯೋ. ಒಂದು ವೇಳೆ ದೈವ ಪೂರ್ವ ಅಶುಭ ಕರ್ಮದ ಉದಯದಿಂದ ಯಾರಾದರೂ ನೀಚಗತಿಗೆ ಹೋದ್ರ ಅಲ್ಲಿ ಬಂದ ಇನ್ನೊಬ್ಬರ ಒಂದು ವೇಳೆ ಭಾಗ್ಯದಿಂದ ಉಚ್ಚಗತಿಯೊಳಗೆ ಅಥವಾ ಉಚ್ಚ ಸ್ಥಾನದೊಳಗಿದ್ರ ಅವರನ್ನು ಎಚ್ಚರಿಸೋ. ಇದು ನಿನಗೆ ಶೋಭಾ ಅಲ್ಲ, ಕೊಳಚೆಯೊಳಗೆ ಹೊರಳಾಡ್ತಾ ಇದ್ದಿ ಹಂದಿಯ ಶರೀರದೊಳಗ, ಇದು ನಿನಗೆ ಶೋಭಾ ಅಲ್ಲ ಅಂದ್ರೆ ನಿನ್ನ ಸ್ವರ್ಗದೊಳಗೆ ಇಂಥ ಸುಖ ಇದೆಯೇನಂತ ಕೇಳ್ತಿದ್ರೆ ಜೀವ. ಇಂಥ ಸುಖ ನಿನ್ನ ಸ್ವರ್ಗದೊಳಗಿದೆ. ಯಾವ ಪ್ರಕಾರ ಕೂಪ ಮಂಡೂಕ, ನಿನ್ನ ಸಮುದ್ರ ಇಷ್ಟು ದೊಡ್ಡದಿದೆಯೇನ, ಒಂದಿಷ್ಟು ಇಲ್ಲಿಂದ ಅಲ್ಲಿ ತಕ ಹೋಗ್ತಿತ್ತು, ಇಷ್ಟು ದೊಡ್ಡದಿದೆಯೇನ ಸಮುದ್ರ ಅಂತ ಹೇಳಿ ಕೇಳ್ತಿತ್ತು. ಅದರ ಮಿತ್ರ ಒಂದು ಸಮುದ್ರದೊಳಗೆ ಹೋಗಿ ನೋಡಿ ಬಂದಿತ್ತಲ್ಲ, ಇದನ್ನೂ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೀರಿ. ಅದ ಕೂಪದೊಳಗೆ, ಅಂಧಕೂಪದೊಳಗೆ ಬಿದ್ದುಕೊಂಡಿದೆಯಲ್ಲ ತನ್ನ ಮಿತ್ರ, ಅದನ್ನೂ ಕರ್ಕೊಂಡು ವಿಶಾಲವಾದಂತಹ ಸಾಗರದೊಳಗೆ ಹೋಗೋಣ ಅಂತ ಹೇಳಿ ಕರೀಲಿಕ್ಕೆ ಬಂದಿದೆ. ಎಷ್ಟಿದೆ ನಿನ್ನ ಸಮುದ್ರ, ಬಹಳ ದೊಡ್ಡದಿದೆ ಅಂತ ಹೇಳಿ ಹೇಳಿದ ನಂತರ ಇಲ್ಲಿಂದ ಒಂದಿಷ್ಟು ಹಾರೆ ಅಲ್ಲಿ ತನಕ ಹೋಗ್ತಿದ್ದೆ, ಇಷ್ಟಿದೆ ನಿನ್ನ ಸಮುದ್ರ ಅಂತ ಕೇಳ್ತಿದ್ದೆ. ಹಾಗೆ ಇಂದ್ರನ ಸುಖದಕ್ಕಿಂತ ಅಧಿಕ ಇದೆ ಆತ್ಮಿಕ ಸುಖ ಅಂತ ಹೇಳಿ ಹೇಳಿದ್ರೆ ಆ ಪ್ರಕಾರ ದೃಷ್ಟಾಂತ ಇದೆ. ಅದಕ್ಕ ಹೊಂದಿಕೆನೇ ಇಲ್ರಲ್ಲ. ಇಂದ್ರನ ವೈಭವಕ್ಕ ಮತ್ತು ಅತೀಂದ್ರಿಯ ಆನಂದಕ್ಕ ಹೊಂದಿಕೆ ಎಲ್ಲಿದ್ದೀರಿ? ಅದು ಕೂಪಮಂಡೂಕನೇ ಆಯಿ. ಮತ್ತೆ ಇದು ನಿನ್ನ ಸ್ವರ್ಗದೊಳಗೆ ಇಂಥ ಸುಖ ಇದೆ ಅಂತ ಹೇಳಿ ಕೊಳಚೆಯೊಳಗೆ ಆ ಕಡೆಯಿಂದ ಈ ಕಡೆ ಹೊರಳಾಡಿ ತೋರಿಸಿದ್ರೆ ಅದ ಇಂಥ ಸುಖ ಇದೆ ನಿನ್ನ ಸ್ವರ್ಗದೊಳಗ. ಅದೇ ಮಾತು ಅಲ್ಲಿದೆ, ಇಲ್ಲಿಯೂ ಅದೇ ಮಾತಿದೆ. ಏನು ಹೇಳಿದ್ರಲ್ಲಿ? ಬಾಹ್ಯ ಧನ ಧಾನ್ಯ ಮೊದಲಾದ ಪರಿಗ್ರಹದಿಂದ ಕೂಡ ಆ ಕೂಡ ಇದೆಯಲ್ಲ, ಭೀ ಇದೇನಿಲ್ರಿ ಹಿಂದಿ ಒಳಗೆ ಗೌರಣ್ಣವ್ರು ಏನಿದೆ ಹೈ ಭೀ ಇದ್ರೆ ಅದಕ್ಕೊಂದು ಇನ್ನೊಂದು ಗೀಟ್ ಹಾಕ್ರಿ, ಕೆಳಗೆ ಹಾಕಿದ್ರಿ ಕೂಡ ಅದಕ್ಕೊಂದಿಷ್ಟು ಒತ್ತು ಕೊಡ್ರಿ. ಅದು ಕೂಡ ದುಃಖದ ಕಾರಣ ಇದೆ. ಅದು ಕೂಡ ಅಂದ್ರೆ ನಿಜವಾದ ದುಃಖದ ಕಾರಣ ಯಾವುದಿದೆ? ಅಂತರಂಗ ಪರಿಗ್ರಹ. ಅದನ್ನಿಂದ ಹೋಗಿತ್ತಪ್ಪ, ಹೋದವ್ರಿಗೆ ಹೇಳೋದಿದಿರಲ್ಲ, ಏನು ಇದ್ದವ್ರಿಗೆ ಅದಿದ್ರೆ ಇರ್ಲಿ, ಇದು ಕೂಡ ಐತಿ, ಇದನ್ನೇ ಬಿಡು ಹಿಂಗೆ ಹೇಳೋದಿದೆ ಏನ್ರಿ ಬಬಿತಾ?
ಇದು ಕೂಡ ದುಃಖದ ಕಾರಣ ಇದು, ಒಳಗಿಂದ ಇದ್ರೆ ಇರಲಿ, ಇದನ್ನೇ ಬಿಡ ಅಂಥೇಳಿ ಹೇಳೋದು ಇರ್ತಿದೆಯನ. ಅವನು ಬಿಟ್ರೆ ಎಷ್ಟು ಬಿಡಾಮದನ್ರಿ, ಎಷ್ಟು ಬಿಡಾಮದನ, ಎಷ್ಟು ಬಾರಿ ಬಿಟ್ಟಿಲ್ಲ ಇವ, ಎಷ್ಟು ಬಾರಿ ಬಿಟ್ಟಿಲ್ಲ, ಅನಂತ ಬಾರಿ ಬಿಟ್ಟಿದನ್ರಿ. ಏನ ಹೊರಗಿನದನ್ನ, ಆದ್ರೆ ಒಳಗಿನದರ ಪ್ರಜ್ಞೆ ಇರಲಿಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರುವ ಮಾತು ಬೇರೆ, ಆಚಾರ್ಯರ ಉಪದೇಶ ಬೇರೆ ಇದವರಿಗೆ. ಯಾರಿಗೆ? ಯಾರದ ಅಂತರಂಗ ಪರಿಗ್ರಹ ಹೊರಟು ಹೋಗಿದೆ. ಅರೆ ಬರೀರಿ, ಚಿಂತನೆ ಮಾಡ್ರಿ, ಚಿಂತನವನ್ನು ಬರದ್ ತೆಗೀರಿ, ಬರೆದದ್ದನ್ನು ಓದಿ ಚಿಂತನೆ ಮಾಡ್ರಿ, ಆಚಾರ್ಯರ ವಚನನ್ನ ಆಧಾರವಾಗಿ ಇಟ್ಕೊಂಡು ಚಿಂತನೆ ಮಾಡ್ರಿ. ಏನ ಇಲ್ಲಿ ಹೇಳ್ತಾ ಇರುವ ಮಾತು ಯಾರಿಗಿದೆ? ಯಾರದ ಅಂತರಂಗ ಪರಿಗ್ರಹ. ನೀನು ಅಂತರಂಗ ಪರಿಗ್ರಹ ಹೋಗಿದೆ ಅಂಥೇಳಿ, ಆತ್ಮನ ಅನುಭೂತಿ ಆಗಿದೆ ಅಂಥೇಳಿ, ಅರೆ ಸರ್ವಜ್ಞರ ಹಾಗೆನ ಸರ್ವಜ್ಞ ಶಕ್ತಿವಂತ ನಾನು ಆತ್ಮ ಇದ್ದೇನೆ ಅಂಥೇಳಿ ನಿನಗೆ ಅನುಭೂತಿ ಆಗಿದ್ರೂ ಕೂಡ ನೀನು ಈ ಹೊರಗಿಂದೆಲ್ಲ ಬಿಟ್ಟು ಹೋಗುದಿದ್ರ ನಿನಗೆ ನಿಜವಾದ ಕಲ್ಯಾಣ ಆಗುವುದಿಲ್ಲ. ಅವರ ಸಲುವಾಗಿ, ಅರೆ ಅವರ ಸಲುವಾಗಿ, ಅರ್ಥಾತ್ ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ? ಅರೆ ಅಂತರಂಗ ಪರಿಗ್ರಹ ಹೋಗಿರುವಂಥ ಜೀವರುಗಳಿಗೆ ಕೂಡ ಈ ಪ್ರಕಾರ ಬಾಧಕ ಇರುವಂಥ ಮಾತನ್ನ, ಯಾವುದು ಬಾಧಕ ಇದೆಯೋ ಅದನ್ನು ಬಿಟ್ಟುಕೊಡುವ ಪ್ರೇರಣೆಯ ಮೂಲಕ ಹೇಳ್ತಾ ಇದ್ದಾರೋ ಅಂಥದ್ರೊಳಗ ನಾವು ಒಳಗೆ ಇರಬೇಕಾದದ್ದನ್ನೆಲ್ಲ ಇರಿಸಿಕೊಂಡ ಹೇಗೆ ಸುಖಿಯಾಗೋ ಸಾಧ್ಯ ಇದೆ ರೀ? ನಮ್ಮ ಜೀವನ ಧನ್ಯ ಆಗೋದು ಹೇಗೆ ಸಾಧ್ಯ ಇದೆ? ನಾವು ಸಂಸಾರ ರಾಶಿಯಿಂದ ಹೇಗೆ ಮೇಲೆ ಎದ್ದು ಬರೋ ಸಾಧ್ಯ ಇದೆ? ಅದು ಇದ್ರೆ ಇರಲಿ, ಇದು ಕೂಡ ನಿನಗೆ ಮಹಾ ಸಂಯಮ. ಅರೇ ಸಂಯಮ ಯಾರ ಜೀವನದೊಳಗೆ ಇಲ್ಲ? ಸಂಯಮ ಅಂದ್ರೆ ಏನ? ಅರೆ ಚರಣಾನಿಯೋಗದೊಳಗೆ ಹೇಳಿದ್ರೆ ಇಂದ್ರಿಯ ಸಂಯಮ, ಪ್ರಾಣಿ ಸಂಯಮ. ಆದ್ರೆ ನಿಜವಾಗಿ ಸಂಯಮ ಯಾವುದ? ತನ್ನ ಶುದ್ಧ ಸ್ವರೂಪದ ಶ್ರದ್ಧೆ ಮಾಡದ್ದನ ಶ್ರದ್ಧಾಗುಣದ ಪರ್ಯಾಯ ಇನ್ನೊಂದು ವಸ್ತುವಿನ ಮೇಲೆ ಶ್ರದ್ಧೆ ಮಾಡ್ತಾ ಇರೋದು ಇದು ಮಹಾ ಅಸಂಯಮ ಇದೆ. ತನ್ನ ಜ್ಞಾತಾ ಸ್ವರೂಪವನ್ನು ತಿಳಿಯದೆ ಜ್ಞಾನದ ಪರ್ಯಾಯ ಪರವನ್ನ ತಿಳಿತಾ ಇರುವುದೇ ಇದು ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಅಸಂಯಮ ಇದೆ. ಏನು ಮಾಡೋದು? ಎಷ್ಟು ತಿಳಿತಾ ಇದೆ, ತಿಳಿಯೋದಿಲ್ಲ ಅನ್ನೋ ಮಾತನೇ ಇಲ್ಲ. ಶಬ್ದ ತಿಳಿತಾ ಇದ್ದಾವೆ, ಆದ್ರೆ ಶಬ್ದದ ಒಳಗೆ ಇಳಿಯುವ ಧೈರ್ಯನ ಆಗ್ತಾ ಇಲ್ರಿ. ಅಸಂಯಮ ನಮ್ಮಲ್ಲೇ ಇದೆ ಏನಿಲ್ಲ? ಇದೆ. ಏನ? ನನ್ನ ಶ್ರದ್ಧಾಗುಣದ ಪರ್ಯಾಯ ನನ್ನ ಸ್ವಭಾವದ ಶ್ರದ್ಧೆ ಮಾಡದ್ದನ ಎಲ್ಲಿ ಸರ್ವ ಪ್ರದೇಶದೊಳಗ ಮೂರು ಕಾಲದೊಳಗ ಯಾವ ಶ್ರದ್ಧಾಗುಣ ಎಲ್ಲಿ ನೆಲೆಸಿದ್ದ ಇದೆಯೋ ಆ ಶ್ರದ್ಧಾವಂತನ ಶ್ರದ್ಧೆ ಮಾಡದ್ದನ ಶರೀರದ ಶ್ರದ್ಧೆ, ಧನದ ಶ್ರದ್ಧೆ, ಸಂಯೋಗದ ಶ್ರದ್ಧೆ, ಪ್ರಿಯಜನರ ಶ್ರದ್ಧೆ, ಕೊನೆಗೆ ದೇವನ ಶ್ರದ್ಧೆ. ಇದೇನಿದೆ ರೀ? ಅಸಂಯಮ ಇದೆ, ಇದು ಪರಿಗ್ರಹ ಇದೆ, ಇದು ಪಾಪ ಇದೆ. ಇದರಿಂದ ಜ್ಞಾನಾವರಣೀಯ ಕರ್ಮದ ಬಂಧ ಆಗ್ತಿದೆ ರೀ. ಯಾವುದರಿಂದ? ಶರೀರದ ಶ್ರದ್ಧೆ, ಪರಿವಾರದ ಶ್ರದ್ಧೆ, ಸಾಧರ್ಮಿಗಳ ಶ್ರದ್ಧೆ, ಭಗವಂತನ ಶ್ರದ್ಧೆ. ಅದೇ ಇದೇ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ 21 ಅಥವಾ 22ನೇ ಶ್ಲೋಕದೊಳಗೆ ಬಂದು ಹೋದದ್ದಿದೆ. ಆಗಮದಲ್ಲಿ ಯಾವ ಪ್ರಕಾರ ಹೇಳಿದಾರೋ ಆ ಪ್ರಕಾರ ಸಪ್ತ ತತ್ವದ ಶ್ರದ್ಧೆಯನ್ನ ನೀನು ಅನಂತ ಬಾರಿ ಮಾಡಿದಿ. ಆದ್ರೆ ಆ ಶ್ರದ್ಧೆಯ ಫಲವಾದಂಥ ಶುದ್ಧಾತ್ಮನ ಅನುಭೂತಿ ಮಾಡಲಿಲ್ಲ. ಸಪ್ತತತ್ವದ ಶ್ರದ್ಧೆ, ಆಶ್ರವ ಹೇಗಿದೆ ಹಾಗೆ ತಿಳಿಯೋದು, ಸಂವರ ಹೇಗಿದೆ ಹಾಗೆ ತಿಳಿಯೋದು, ಮೋಕ್ಷ ಹೇಗಿದೆ ಹಾಗೆ ತಿಳಿಯೋದು, ಅಜೀವ ಹೇಗಿದೆ ಹಾಗೆ, ಬಂಧ ನಿರ್ಜರೆ ಹೇಗಿದ್ದಾವೆ. ಸ್ವಲ್ಪ ಕೂಡ ಅದರೊಳಗೆ ವ್ಯತಿರಿಕ್ತವಾಗಿ ಅಥವಾ ಯಾವುದೇ ಪ್ರಕಾರದ ಕಲಂಕ ಬರುವ ಹಾಗೆ ಅಲ್ಲ. ಬರೇ ತಿಳಿದಿಲ್ಲ, ಶ್ರದ್ಧೆ ಮಾಡಿದೇವ್ರಿ. ಹೆಂಗ ಅನ್ನೋದ್ರಿ? ನಿಶ್ಚಯ ಇಲ್ಲದಿದ್ರೆ ಅದಕ್ಕೆ ವ್ಯವಹಾರ ಅನ್ಲಿಕ್ಕೆ ಬರುವುದಿಲ್ಲ. ಯಾವುದರ ವ್ಯವಹಾರ ಅದ? ನೆರಳು ಬೀಳ್ಬೇಕಾದ್ರೆ ವ್ಯಕ್ತಿ ಬೇಕಲ್ಲ, ವ್ಯವಹಾರ ಬೇಕಾದ್ರೆ ವ್ಯವಹಾರ ಸಮ್ಯಕ್ ದರ್ಶನ ಅನ್ನೋದು ಖರೆ ಯಾರ್ದದ?
ಯಾರಿಗೆ ಆತ್ಮಾನುಭೂತಿ ಸ್ವರೂಪ ನಿಶ್ಚಯ ಸಮ್ಯಕ್ ದರ್ಶನ ಇದೆಯೋ ಅವ್ರದ್ದೇನ ದೇವನ ಮೇಲೆ ಶ್ರದ್ಧೆ, ಸಾಧರ್ಮೀಯ ಗುರುತು, ವಾತ್ಸಲ್ಯ ಮೊದಲಾದವುಗಳು ಇರ್ತಾವಲ್ಲ, ಅವುಗಳನ್ನು ವ್ಯವಹಾರದಿಂದ ಧರ್ಮ, ವ್ಯವಹಾರದಿಂದ ಮೋಕ್ಷ ಮಾರ್ಗ ಅಂಥೇಳಿ ಹೇಳೋದಿದೆ. ನಿಶ್ಚಯ ಇಲ್ಲದ ವ್ಯವಹಾರ ಯಾವುದರ್ಥ ನೋಡ್ರಿ. ಈ ಜೀವನ ಕ್ಷಣ 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 ಸಮಯ ಸಮಯಕ್ಕ ಕ್ಷೀಣಿಸ್ತಾ ಇದೆ. ನಮಗ ಇದರದ ಅರಿವು ಮೂಡಿ ಬರೋದು ಅತ್ಯಂತ ಅವಶ್ಯಕ. ಈಗೇನು ದೃಷ್ಟಾಂತ ಹೇಳಿತು ಅದ ಕಟಕ ರೊಟ್ಟಿ ಮತ್ತು ಹಳಸಿದ ಸಾರ. ಅಂಥದ್ರೊಳಗೆ ನಮಗೆ ಅತ್ಯಂತ ರಂಜಿಸ್ತಾ ಇದ್ದೇವ್ರಿ ನಾವು. ಹೀಗಿದ್ದ ಮೇಲೆ ಇದು ಪ್ರಾಸುಖ ಇದೆಯಪ್ಪ, ಇದು ಹೀಗಿದೆ, ಇದು ಶುದ್ಧ ಇದೆ, ಇದು ಆರೋಗ್ಯಕ್ಕೆ ಅನುಕೂಲ ಇದೆ, ಇದು ನಾಲಿಗೆಗೆ ರುಚಿಸುವಂಥದ್ದಿದೆ, ಇದರ ಫಲ ಒಳ್ಳೆಯದಿದೆ ಅಂಥೇಳಿ ಯಾರೆಷ್ಟು ತಿಳಿಸಿಕೊಟ್ರನು ಈಗ ಇದು ರುಚಿಸ್ತಾ ಇದೆಯಲ್ಲ, ಇದಿರಲಿ ಇವಾಗ ಅಂತೇಳಿ. ಕಥೆ ಬರ್ತಿದೆಯಲ್ಲ, ಸೊಸೆ ತಂಗಳು ಊಟ ಆಯ್ತಂತ ಹೇಳ್ತಾಳಲ್ಲ ಅವಳ, ಆಯ್ತೇನು ಊಟ ಅಂಥೇಳಿ ಪಕ್ಕದ ಮನೆಯವ್ರು ಕೇಳಿದ್ರೆ ಆಯ್ತು ತಂಗಳು ಊಟ ಅಂಥೇಳಿ ಹೇಳ್ತಾರೆ. ಆಮೇಲೆ ಈ ಸೃಷ್ಟಿ ಸೊಸೆ ಈಗ ತಂಗಳ ಊಟ ಈಕಿಗೆ ಯಾಕೆ ತಂಗಳ ಹಾಕ್ತಾರೋ ಅಂಥೇಳಿ ಒಂದು ದಿವಸ ಚೌಕಾಶಿ ಮಾಡಿದ ನಂತರ ಮುನಿಗಳು ಬಂದ ಮೇಲೆ, ಅವಧಿಜ್ಞಾನಿ ಮುನಿಗಳು ಬಂದ ನಂತರ ಹೀಗೆ ಯಾಕಂತಾಳಿಕೆ ಅಂಥೇಳಿ ಕೇಳಿದ್ರೆ, ಇದೆಲ್ಲ ಪೂರ್ವದ ಪುಣ್ಯದ ಫಲವನ್ನು ತಿಂತಾ ಇದ್ದೇನೆ, ಆದರೆ ಈ ಧರ್ಮದಲ್ಲಿ ಅತೀಂದ್ರಿಯ ಆನಂದದ ಊಟ ಆಗಬೇಕಲ್ಲ, ಅದಾಗ್ತಾ ಇಲ್ಲ. ಧರ್ಮಾತ್ಮ ಜೀವರುಗಳು ಹೇಗೆ ಇರ್ತಾರ್ರಿ? ಅಪ್ಪಾಜಿ ಏನ್ ಹೇಳ್ರು, ಒಂದು ದಿವಸದೊಳಗೆ ಎಷ್ಟು ಪುಣ್ಯದ ಭೋಗ ಮಾಡ್ತೀರಿ, ಧರ್ಮ ಮಾಡೋದು ಬೇಡ, ಆದ್ರೆ ಎಷ್ಟು ಪುಣ್ಯವನ್ನ ಭೋಗಿಸ್ತೀರಿ ಅಷ್ಟು ಪುಣ್ಯರ ಸಂಪಾದನೆ ಮಾಡ್ತಾ ಇದ್ದೀರಿ ನೋಡ್ರಿ. ಮತ್ತೆ ಮಾಡ್ತಾನೆ ಇಲ್ರಿ. ಪುಣ್ಯದ ಭೋಗಿಸೋದು, ಆನಂದ ಪಡೋದು, ಅದರಲ್ಲೇ ಸುಖ ಮನ್ನಿಸೋದು, ಅಭಿಪ್ರಾಯದೊಳಗೆ ಸುಖ ಅನ್ನಿಸೋದು, ಇದೆಲ್ಲ ಏನಿದೆ ಪಾಪ ಇದೆ ರೀ. ಇದೆಲ್ಲ ಪಾಪ ಇದೆ. ಅರೆ ಇನ್ನು ಬಾಹ್ಯ ಪದಾರ್ಥಗಳ ಅವಲಂಬನೆಯಿಂದ ಯಾವ ಜೀವ ಯಾವ್ಯಾವ ಪ್ರಕಾರ ಸುಖದ ಕಲ್ಪನೆ ಮಾಡ್ತಾನೋ ಅದರ ಫಲ ಏನಾಗೋದ? ಯಾವುದರೇ ಗ್ರಂಥದೊಳಗೆ ಓದಿದ್ದ ವಿಷಯ ಸ್ಮರಣೆ ಇದೆ, ಆದರೆ ಯಾವ ಗ್ರಂಥದೊಳಗಂತೇಳಿ ಸ್ಮರಣೆ ಇಲ್ಲ. ಅಲ್ಲಿ ಜ್ಞಾನಿ ಗುರುಗಳು ಹೇಳ್ತಾರೆ, ನೀನ ವಿಷಯಕಶಾಹಿ ಜೀವರುಗಳ ಅನುಕೂಲತೆಯನ್ನು ನೋಡಿ ಓಹೋ ಅವರೆಷ್ಟು ಸುಖಿ ಇದ್ದಾರೋ ಅಂದಿ ಅಂತಂದ್ರ ಅದನ್ನೆಲ್ಲ ನಿಗೋದದ ಮಾರ್ಗಿದೆ ಅಂತ ಹೇಳಿ ಬರೆಯ ಅಂದರ ಅವರೆಷ್ಟು ಸುಖಿ. ಭಾವಲಿಂಗಿ ಸಂತರ ಸುಖ ಎಂಥದ್ದಿದೆ, ಇಂದ್ರ ನರೇಂದ್ರ ನಾಗೇಂದ್ರರುಗಳಿಗೆ ಕೂಡ ಹೇಳಲಿಕ್ಕೆ ಬರುವುದಿಲ್ಲ ಅಂಥ ಸುಖ. ಏನು ಮಾಡಿದ ಬ್ರಹ್ಮದತ್ತ ಚಕ್ರವರ್ತಿ? ಬರೇ ಪ್ರಾಪ್ತ ಸುಖದೊಳಗೆ ಅತ್ಯಂತ ಆಸಕ್ತ ಇದ್ದರೆ ಅದರಿಂದ 7ನೇ ನರಕಕ್ಕೆ ಹೋಗ್ಬೇಕಾಯ್ತು. ಅಲ್ಲಿ ಲೆಕ್ಕ ಹೇಳ್ತಾರೆ, ಒಂದು ಸಮಯದ ಪಂಚೇಂದ್ರಿಯ ಸುಖ ಚಕ್ರವರ್ತಿ ವೈಭವದೊಳಗೆ ಮಗ್ನ ಇದ್ದಲ್ಲ ಒಂದು ಕ್ಷಣ, ಆ ಒಂದು ಕ್ಷಣದ ಫಲಸ್ವರೂಪವಾಗಿ ಅಸಂಖ್ಯ ಅಬ್ಜ ನರಕದೊಳಗಿನ ದುಃಖ ಭೋಗಿಸುವುದು. ವಿಶ್ವಾಸ ಆಗುವುದಿಲ್ಲ. ಕಣ್ಣಿಗೆ ಯಾವುದು ಕಾಣಿಸ್ತಿದೆ, ಅಜ್ಞಾನ ಬುದ್ಧಿ ಯಾವುದು ಹೇಳ್ತಿದೆ ಅದು ಸುಖ ಅನ್ನಿಸ್ತಿದೆ ರೀ ನಮ್ಗ. ಅಜ್ಞಾನಿಗಳ ಜೀವನದಲ್ಲಿ ಯಾವುದು ಕಾಣಿಸ್ತಾ ಇದೆ, ನನ್ನ ಅಜ್ಞಾನ ಬುದ್ಧಿ ಏನು ಹೇಳ್ತಿದೆ, ನನ್ನ ಇಂದ್ರಿಯ ಕಣ್ಣಿಗೆ ಯಾವುದು ಕಾಣಿಸ್ತಿದೆ ಅದನ್ನು ಸುಖ ಅಂತೇನೆ ನಾನು. ಯಾಕೆಂತಂದ್ರೆ ರೂಢಿ ಅದುವೇ ಇದೆಯಲ್ಲ, ಶ್ರುತ ಪರಿಚಿತ ಅನುಭೂತ ಅಂತ ಅದನ್ನೇ ಅನುಭವಿಸಿದ್ದಿದೆ. ಆ ಅನುಭವದಿಂದ ಹೊರಗೆ ಬರ್ತಾ ಇಲ್ಲ ನಾವು. ಎಷ್ಟೆಷ್ಟು ದೃಷ್ಟಾಂತಗಳದವ್ರೆ. ಹೊಲಸ ಮೀನಿನ ಬುಟ್ಟಿ ಮುಖದ ಮೇಲೆ ಹಾಕದ ವಿನಃ ಹೂವಿನ ಬಗೀಚಾದೊಳಗೆ ನಿದ್ರೆ ಬರಲಿಲ್ಲ ಸಖಿಗಿರಿ. ಸುಗಂಧಮಯ
ನಿಶಿಗಂಧ, ಗುಲಾಬಿ, ಮಲ್ಲಿಗೆ, ಏನೇನು ಎಲ್ಲ. ಅಲ್ಲಿ ಮಖಮಲಿ ಗದ್ದೆ ಮೇಲೆ ಮಲಗಿಸಿದ್ರಂತೂ ಬರಲೇ ಇಲ್ಲ. ಬೇಡಮ್ಮ ನಾ ಹೊರಗೆ ಮಲ್ಕೋತೇನೆ ಅಂತ ಹೇಳಿ ಅಂದಳು. ಆಯ್ತು, ಹೂವಿನ ಬಗೀಚಾದೊಳಗೆ ಮಲ್ಕೋ ಅಂತ ಹೇಳಿ ಗೆಳತಿ ಹೇಳಿದಳು. ಆದರೂ ನಿದ್ದೆ ಬರ್ತಾ ಇಲ್ಲ. ಯಾಕೆ? ದಿನಾದ ಮೀನಿನ ವ್ಯಾಪಾರ, ಮೀನಿನ ಬುಟ್ಟಿ ಅದೇ ಸಂಯೋಗದೊಳಗಿದ್ದ ಅವಳಿಗೆ ರೂಢಿ ಇತ್ತಲ್ಲ, ಅದನ್ನು ಯಾವಾಗ ಮುಖದ ಮೇಲೆ ಬುಟ್ಟಿ ಹಾಕೊಂಡಳು ಆವಾಗ ನಿದ್ದೆ. ಇದೆಲ್ಲ ಯಾರ್ದ ಕಥೆ? ಅದು ಒಂದು ಜೀವದ್ದಲ್ಲ. ಇದು ನನ್ನ ಅನಾದಿ ಕಾಲದ ನನ್ನಲ್ಲೇ ಆಗ್ತಾ ಇರುವಂತಹ ಪ್ರವೃತ್ತಿಯ ಸ್ವರೂಪವನ್ನು ಹೇಳಿದ್ದಾರೆ. ಆದರೆ ನಮಗೆ ಬುದ್ಧಿ ಭೇಟಿ ಆಗುವುದಿಲ್ಲ. ಯಾಕಂತಂದ್ರೆ ಆ ಮಾರ್ಗದೊಳಗೆ ನಾವಿಲ್ಲ. ನಮ್ಮದೇ ಆದಂಥ ಮಾತು ಎಲ್ಲಿ ನಡೀತಿದಿಲ್ಲ ಆ ಮಾರ್ಗದೊಳಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಹೇಳಿದರೆ, ಏಕೆಂದರೆ ಭಾಷ್ಯ ಧನಧಾನ್ಯ ಮೊದಲಾದ ಪರಿಗ್ರಹದಿಂದ ಕೂಡ ಮತ್ತು ಮಹಾನ್ ಅಸಂಯಮವೂ ಆಗುತ್ತದೆ ಕೂಡ. ಇಲ್ಲಿ ಬಾಹ್ಯ ಪರಿಗ್ರಹ, ಧನಧಾನ್ಯಾದಿ ಬಾಹ್ಯ ಪರಿಗ್ರಹದಿಂದ ಕೂಡ ಮಹಾನ್ ಅಸಂಯಮ ಆಗ್ತಿದೆ ಅಂದಮೇಲೆ ಮಿಥ್ಯಾತ್ವದಿಂದ ಎಷ್ಟು ಅಸಂಯಮ ಆಗೋದ್ರಿ? ಅಲ್ಲಿ ಅಸಂಯಮ ಶಬ್ದ ಅನ್ವಯಿಸೋದೇ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲೇ ಸಂಯಮ ಇದೆ ಅಲ್ಲಿ ಅಸಂಯಮ ಶಬ್ದ ಅನ್ವಯಿಸ್ತಿದೆ. ಎಲ್ಲಿ ಇಲ್ಲವೇ ಇಲ್ಲ, ಅನಾದಿ ಕಾಲದಿಂದ ಎಂದು ನೋಡೇ ಇಲ್ಲ, ಅಲ್ಲಿ ಅಸಂಯಮ ಶಬ್ದ ಇಲ್ಲ ಆಗ್ತಿದೆ. ಹಾಗಾದ್ರೆ ಕಥನ ಯಾರಿಗಿದೆ? ಹಿಂದಿನ ಒಂದು 4-6 ಶ್ಲೋಕಗಳನ್ನ ಮನೆಯಲ್ಲಿ ಓದ್ರಿ, ಅಥವಾ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ವಾರ ಇಲ್ಲೇ ಓದೋದು. ಏನೇನು ಹೇಳಿ ಬಂದಿದ್ದಾರೆ, ಅಂತರಂಗ ಪರಿಗ್ರಹ ಹೇಗೆ ಹೇಳಿದ್ದಾರೆ, ಮಿಥ್ಯಾತ್ವ ಹೊರಟೋದ ನಂತರ ಕೂಡ ಅಪ್ರತ್ಯಾಖ್ಯಾನ ವರ್ಣ ಹೋಗಿರುವ ಮಾತನ್ನ ಹೇಳಿದ್ದಾರೆ, ಹೋಗಲಾಡಿಸಿದ್ದಾರೆ. ಈಗ ಅವನಿಗೆ ಹೇಳ್ತಾ ಇದ್ದಾರೆ ಬಾಹ್ಯ ಪರಿಗ್ರಹ. ಬಾಹ್ಯ ಪರಿಗ್ರಹ ಇದೆ ಅವನಿಗೆ. ಯಾವನಿಗೆ? ಭಲೆ ಉಂಡು ಉಪವಾಸಿ ಇದ್ದ, ಅದರ ಮೋಕ್ಷಕ್ಕೆ ಹೋದನ್ರಿ. ಉಣ್ಣು ಎಳ್ಳೆದೊಳಗೆ ಹಾದೇನವ ಉಪವಾಸಿ ಇದ್ದಂತ ಹೇಳಿ ಹೇಳಿದ ನಮ್ಮ ರತ್ನಾಕರ ವರ್ಣಿ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸ್ಸಂಗ ಹೇಳಿದ. ಆ ನಿಸ್ಸಂಗ ಇದ್ದನ, ಆದ್ರೆ ಎಲ್ಲಿಯವರೆಗೆ ನಿಸ್ಸಂಗ ಆಗಲಿಲ್ಲ ಅಲ್ಲಿಯವರೆಗೆ ಮೋಕ್ಷಕ್ಕೆ ಹೋಗಲಿಲ್ಲರಿ ಅವ. ಭಲೆ ಅಂತರ ಮುಹೂರ್ತ ಕಾಲ ಯಾಕಾಗಲ್ತು, ಅದನ್ನೆಲ್ಲ ಬಿಟ್ಟು ಪ್ರತ್ಯಕ್ಷ ಬಿಟ್ಟಂಥೇಳಿನ ಬಾಹ್ಯ ಪರಿಗ್ರಹದ ತ್ಯಾಗ ಮಾಡಿದಂಥೇಳಿನ ಮೋಕ್ಷಕ್ಕೆ ಹೋದ್ರಲ್ಲ, ಕೇವಲ ಜ್ಞಾನ ಪಡೆದಲ್ಲ. ಅರೆ ಇರುವೆಳೆದೊಳು ಕೂಡ ನಿಸ್ಸಂಗನೇ ಇದ್ದ, ಬ್ರಹ್ಮಚಾರಿನ ಇದ್ದ, ಉಪವಾಸಿನ ಇದ್ದ. ಅರೆ ಅದು ಹೇಳುವ ಮಾತಾಯ್ತು. ಆದ್ರೆ ಎಲ್ಲಿಯವರೆಗೆ ಉಪವಾಸ ಅರ್ಥಾತ್ ಆತ್ಮನ ಹತ್ತಿರ ಅಖಂಡ ಒಂದು ಅಂತರ ಮುಹೂರ್ತದವರೆಗೆ ವಾಸ ಮಾಡುವುದಿಲ್ಲವೋ, ಬ್ರಹ್ಮಸ್ವರೂಪಿಯಾದಂಥ ನಿಜಾತ್ಮನಲ್ಲೇ ಪ್ರತಿ ಸಮಯದ ಪರ್ಯಾಯ ಅಂತರ್ಮುಹೂರ್ತ ಕಾಲದವರೆಗೆ ವಿಹಾರ ಮಾಡುವುದಿಲ್ಲವೋ, ಅಲ್ಲಿಯವರೆಗೆ ಅವೆಂಥ ಬ್ರಹ್ಮಚಾರಿ ಇದೆ, ಅಲ್ಲಿಯವರೆಗೆ ಅವೆಂಥ ಉಪವಾಸಿ. 96,000 ಪತ್ನಿಯರ ಜೊತೆಗೆ ಭೋಗಿಸಿದ್ರೂ ಬ್ರಹ್ಮಚಾರಿ ಅಂದರು. 6 ಖಂಡದ ವೈಭವ ಇರುವ ವೇಳೆದೊಳಗೂ ಕೂಡ ನಿಸ್ಸಂಗ ಅಂದರು. ಅದು ಅನ್ನುವುದಕ್ಕ ಎಲ್ಲ ಅರ್ಥ ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಅದು ಇರುವಾಗ ಮೋಕ್ಷಕ್ಕೆ ಹೋದೇನ ಕೇಳ್ತಾ ಇದ್ದಾರೆ ಅಮೃತಚಂದ್ರ ದೇವ. ಉಂಡು ಉಪವಾಸಿ ಇದ್ದಲ್ಲ, ಬಳಸಿ ಬ್ರಹ್ಮಚಾರಿ ಇದ್ದಲ್ಲ, ಹೋದೆ ನಾವು ಮೋಕ್ಷಕ್ಕ. ತೀರ್ಥಂಕರರಂಥ ಮಹಾಪುರುಷರು ಕೂಡ ಬಾಹ್ಯ ಪರಿಗ್ರಹದ ತ್ಯಾಗ ಎಲ್ಲಿಯವರೆಗೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವರನ್ನು ಅಸಂಯಮಿ ಅನ್ನೋದು ಅನಿವಾರ್ಯ ಆಗ್ತಿದೆ. ಅದಕ್ಕೆ ನಾವು ಎಷ್ಟು ದೂರ ಇದ್ದೇವೆ. ನಾವು ಉಪದೇಶಕ್ಕೆ ಅರ್ಹ ಯಾವಾಗವರ ಇದರ ನಮ್ಮ ಅಂತರಂಗದೊಳಗ. ಅರೆ ನಮ್ಮ ಕಲ್ಯಾಣದ ಮಾರ್ಗ ನಮಗೆ ಯಾವಾಗ ಸಿಗೋದ ಅನ್ನೋದು ಮಾತು ಇರಲಿ. ನಾವು ಇಂಥ ದಿಗಂಬರ ಸಂತರುಗಳ ಮೂಲಕ, ಅಮೃತ ಅಂಥವರುಗಳ ಮೂಲಕ ಉಪದೇಶಕ್ಕೆ ಅರ್ಹ ಯಾವಾಗವರು. ಇಷ್ಟರ ಬೇಕಿರಲಿ, ಬರೆದಿದ್ರೆ ಇರಲಿ, ಮಾರ್ಕ್ ಬೀಳದಿದ್ರೆ ಇರಲಿ, ಆದ್ರೆ ಆ ಶಾಲೆಯೊಳಗೆ ಪ್ರವೇಶರೇ ಬೇಕಲ್ಲ. ಪಾಸ್ ಆಗದಿದ್ರೆ ಇರಲಿ, ಆದ್ರೆ ಶಾಲೆಯೊಳಗೆ ಪ್ರವೇಶರೇ ಬೇಕಿರಲಿ. ಹಾಗಾದರೆ ಈ ವೀತರಾಗ ವಿದ್ಯೆಯನ್ನು ಎಲ್ಲಿ ಕಲಿಸಿಕೊಡಲಾಗುತ್ತದೆಯೋ, ಸ್ವಾಧೀನ ಸುಖದ ಮಾರ್ಗವನ್ನು ಎಲ್ಲಿ ತಿಳಿಸಿಕೊಡಲಾಗುತ್ತದೆಯೋ, ಆ ಒಂದು ಉಪದೇಶದ ಆ ಪ್ರಾಂಗಣದೊಳಗಡೆ ನಾವು ಬರಲಿಕ್ಕೆ ಬೇಡ್ರಿ. ಈ ಎಲ್ಲದರ ಮೂಲಕ ನಡೀರಿ. ಭಾವಾರ್ಥ ಹೋದವರಿದ್ರೆ ಓದ್ರಿ.
ಬಾಹ್ಯ ಪರಿಗ್ರಹದಲ್ಲಿ ಪ್ರಾಯಶಃ ಪ್ರಪಂಚದ ಸಮಸ್ತ ಪದಾರ್ಥಗಳು ಬಂದು ಬಿಡುತ್ತದೆ. ಆದುದರಿಂದ ಬಾಹ್ಯ ಪರಿಗ್ರಹದಲ್ಲಿ ಸಜೀವ ಮತ್ತು ಅಜೀವವೆಂಬ ಎರಡು ಭೇದ ಮಾಡಲಾಗಿದೆ. ಧನ, ಕನಕ, ಭೂಮಿ ಮೊದಲಾದವುಗಳು ಅಜೀವ ಪರಿಗ್ರಹವಿವೆ ಮತ್ತು ಆನೆ, ಕುದುರೆ, ಎತ್ತು, ಸೇವಕಿ ಮೊದಲಾದವರೆಲ್ಲರೂ ಸಜೀವ ಪರಿಗ್ರಹರಿದ್ದಾರೆ. ಇವುಗಳ ತ್ಯಾಗವು ಕೂಡ ಏಕದೇಶ ಮತ್ತು ಸರ್ವದೇಶವಾಗುತ್ತದೆ. ಇದು ಭಾವಾರ್ಥ ಇದೆ ರೀ. ಇದು ಟೋಡರ್ ಮಲ್ಲರ್ದ ಇದೆ. ಅಲ್ಲೇನು ಹೇಳಿದರು? ಪರಿವರ್ಜಯೇತ್ ಅಶೇಷಂ ತಂ ಅಚಿತ್ತಂ ವಾ ಸಚಿತ್ತಂ ವಾ. ಅಲ್ಲೇನು ಇದು ಏಕದೇಶ ಮತ್ತು ಸರ್ವದೇಶ ಇಲ್ರಿ ಆಚಾರ್ಯ ದೇವರದ. ಇದು ಟೋಡರ್ ಮಲ್ಲರ್ದೈತಿ. ಅವರಿಗೆ ಏಕದೇಶರೇ ಯಾಕಾಗೋಲ್ತ ಅಂಗೀಕಾರ ಮಾಡೋದು ಅವಶ್ಯಕ ಇದೆನಾ ಅಂಥೇಳಿ ಅಂಥೇಳಿ ಅವರು ಭಾವಾರ್ಥದೊಳಗೆ ಆ ಪ್ರಕಾರದ ಶಬ್ದ ಪ್ರಯೋಗ ಮಾಡಿದ್ದಾರೆ.